ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ದಶಮಸ್ಕಂದ 3ನೇ ಅಧ್ಯಾಯ. ಮೊದಲಿಗೆ ಮಂಗಲಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಪರಮಾತ್ಮನನ್ನು ನೋಡ್ತಾ ನೋಡ್ತಾ ವಸುದೇವ ಸ್ತುತಿ ಮಾಡ್ತಾ ಇದ್ದಾನೆ. ಹುಟ್ಟಿರುವಂತಹ ಮಗುವನ್ನು ನೋಡಿ ವಸುದೇವ ಯಾಕೆ ಸ್ತುತಿ ಮಾಡ್ತಾನೆ ಅಂತಂದರೆ, ಅವನು ಹೇಳ್ತಾನೆ, ವಿದಿತೋಸಿ, ನನಗೆ ಗೊತ್ತಾಗೋಯಿತು, ಹುಟ್ಟಿ ಬಂದಿರುವ ನೀನು ಯಾರು ಅಂತ ನನಗೆ ಗೊತ್ತಾಗೋಗಿದೆ. ನೀನು ಸಾಮಾನ್ಯವಾದ ಮಗು ಅಲ್ಲ. ಯು ಆರ್ ನಾಟ್ ಎನ್ ಆರ್ಡಿನರಿ ಚೈಲ್ಡ್. ನೀನು ಸಾಕ್ಷಾತ್ ಶ್ರೀಹರಿ. ಶ್ರೀಹರಿಯೇ ನನಗೆ ಮಗನಾಗಿ ಹುಟ್ಟಿ ಬಂದಿದ್ದಾನೆ ಎನ್ನುವಂತಹ ಸತ್ಯ ನನಗೆ ಗೊತ್ತಾಗೋಗಿದೆ. ಆದರೆ ಈಗ ನಾನು ನಿನ್ನ ನೋಡ್ತಾ ಇದ್ದಾಗ ನೀನು ಭಗವಂತ ಅಂತ ಗೊತ್ತಾಗ್ತಾ ಇದೆ, ಪರಬ್ರಹ್ಮ ನೀನು. ಹೀಗೆ ನಿನ್ನನ್ನು ನೋಡಿದ ಮೇಲೆ ಮಗ ಅಂತ ಒಪ್ಕೊಂಡು ಎಷ್ಟು ಸಂತೋಷ ಪಡ್ತಾ ಇದ್ದೀನೋ, ನಿನ್ನನ್ನು ಸ್ತುತಿ ಮಾಡೋದ್ರಲ್ಲೂ ನನಗಷ್ಟೇ ಆಸಕ್ತಿ ಇದೆ, ಅಷ್ಟೇ ಗೌರವ ಇದೆ. ನಿನ್ನನ್ನು ನೋಡ್ತಾ ನೋಡ್ತಾ ಪೂಜ್ಯ ಭಾವನೆಗಳು ಬರ್ತಾ ಇದೆ ನನಗೆ. ಕೇವಲಾನುಭವಾನಂದ ಸ್ವರೂಪ ನೀನು ಸಾಮಾನ್ಯ ಅಲ್ಲ. ಜ್ಞಾನ ಅನ್ನುವಂತಹದ್ದು ಅಜ್ಞಾನದ ನಾಶಕ್ಕೆ ಕಾರಣವಾಗುತ್ತೆ. ಯಾವ ಕ್ಷಣದಲ್ಲಿ ಜ್ಞಾನ ಅನ್ನುವಂತಹದ್ದು ಉದಯವಾಗುತ್ತೆ, ಜ್ಞಾನ ಉದಯವಾದಾಗ ಆ ಜಾಗದಲ್ಲಿ ಅಜ್ಞಾನ ಅನ್ನುವಂತಹದ್ದು ಇರೋದಿಲ್ಲ. ಸೊ ಜ್ಞಾನ ಉದಯವಾದಾಗ ಈ ಅಜ್ಞಾನ ನಾಶ ಆಗುತ್ತೆ ಅಂತಂದಾಗ ಅಲ್ಲಿ ಆಸೆ ಬಯಕೆಗಳು ಅನ್ನುವಂತಹದ್ದು ಕೂಡ ಅಲ್ಲಿ ನಾಶವಾಗಿ ಹೋಗುತ್ತೆ. ಸೊ ಲೌಕಿಕ ದೃಷ್ಟಿಯಿಂದ ಆಸೆ ಬಯಕೆ ಎನ್ನುವಂತಹದ್ದನ್ನು ನಾನು ಅಟ್ಯಾಚ್ ಮಾಡ್ಕೋತೀನಿ. ಅವುಗಳು ನನಗೆ ಬೇಕು, ನನ್ನ ಬದುಕಿಗೆ ಇವು ಅವಶ್ಯಕ ಅಂತ ಹೇಳಿ ಅವುಗಳ ಬಗ್ಗೆ ನಾನು ಆಸಕ್ತಿಯನ್ನು ತೋರಿಸ್ತೀನಿ. ಯಾವಾಗ ಲೌಕಿಕವನ್ನು ನಾನು ಇಷ್ಟಪಡ್ತಾ ಇದ್ದೀನಿ ಮತ್ತು ಲೌಕಿಕದಲ್ಲಿ ಕೆಲವುಗಳನ್ನು ನಾನು ಬೇಕು ಅಂತ ಹೇಳ್ತಾ ಇದ್ದೀನಿ, ದಟ್ ಈಸ್ ಇಗ್ನೋರೆನ್ಸ್, ದಟ್ ಈಸ್ ಕಾಲ್ಡ್ ಅಜ್ಞಾನ. ಆದರೆ ಯಾವಾಗ ಜ್ಞಾನ ಅನ್ನುವಂತಹದ್ದು ಒಬ್ಬ ಗುರುವಿನ ಅನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ ಆ ಜ್ಞಾನ ಅನ್ನುವಂತಹದ್ದು ಉದಯವಾಗುತ್ತೆ, ಆಗ ಅಲ್ಲಿ ಅಜ್ಞಾನಕ್ಕೆ ಆಸ್ಪದವೇ ಇಲ್ಲ. ಯಾವಾಗ ಅಲ್ಲಿ ಅಜ್ಞಾನ ಅನ್ನುವಂತಹದ್ದು ಇರೋದೇ ಇಲ್ಲ, ಅಲ್ಲಿ ಈ ಆಸೆ ಬಯಕೆಗಳು ಅನ್ನುವಂತಹದ್ದು ಕೂಡ ನಾಶವಾಗಿ ಹೋಗಿರುತ್ತೆ. ಆಗ ಅಲ್ಲಿ ಕರ್ಮದ ಅವಶ್ಯಕತೆ ಕೂಡ ಇಲ್ಲ. ಕರ್ಮವನ್ನು ನಾವು ಮಾಡುವಂತಹದ್ದು ಯಾತಕ್ಕೆ? ಕೆಲವುಗಳನ್ನು ಗಳಿಸ್ಕೋಬೇಕು ಅಂತ ಹೇಳಿ ನಾವು ಕೆಲವು ಕರ್ಮಗಳನ್ನು ಮಾಡ್ತೀವಿ. ಆದರೆ ಇಲ್ಲಿ ಆಸೆ ಬಯಕೆಗಳೆಲ್ಲವೂ ನಾಶವಾಗಿ ಹೋಗುತ್ತೆ ಅಂತಂದಾಗ ಆ ಕ್ಷಣದಲ್ಲಿ ಕರ್ಮದ ಅವಶ್ಯಕತೆ ಕೂಡ ಕಂಡುಬರೋದಿಲ್ಲ. ಕರ್ಮದ ಅವಶ್ಯಕತೆ ಇಲ್ಲದೆ ಮಾಡುವಂತಹದ್ದು ಧರ್ಮವಾಗಿರುತ್ತೆ. ಸೊ ಕರ್ಮ ಅನ್ನುವಂತಹದ್ದು ಧರ್ಮದ ಆಶ್ರಯದಲ್ಲಿ ನಡೀತಾ ಇರುತ್ತೆ.
ಆಗ ಅಲ್ಲಿ ಆಸೆಯ ಬಯಕೆಗಳು ಇರೋದಿಲ್ಲ, ಅಲ್ಲಿ ಫಲ ಅನ್ನುವಂತಹದ್ದು ಕೂಡ ಅಂಟ್ಕೊಳ್ಳೋದಿಲ್ಲ. ಸೊ ಹೀಗಾದಾಗ ಒಬ್ಬ ಮನುಷ್ಯನಿಗೆ ತನ್ನಲ್ಲಿ ಇದ್ದಂತಹ ಅಥವಾ ಇರುವಂತಹ ಜೀವಭಾವ ದಟ್ ಈಸ್ ಆಲ್ಸೋ ಡಿಸ್ಟ್ರಾಯ್ಡ್. ಆ ಜೀವಭಾವ ಅನ್ನುವಂತಹದ್ದು ಕೂಡ ಇರೋದಿಲ್ಲ. ಸೊ ಅಲ್ಲಿ ಏನೊಂದು ಇರೋದಿಲ್ಲ, ಎವ್ರಿಥಿಂಗ್ ಈಸ್ ಡಿಸ್ಟ್ರಾಯ್ಡ್. ಎವ್ರಿಥಿಂಗ್ ಈಸ್ ಡಿಸ್ಟ್ರಾಯ್ಡ್ ಅಂತಂದಾಗ ಆ ಕ್ಷಣದಲ್ಲಿ ಅವನ ಅನುಭವದಲ್ಲಿ ಅಥವಾ ಆ ಒಂದು ಜ್ಞಾನಕ್ಕೆ ಸಿಗುವಂತಹದ್ದು ಯಾವುದು ಅಂತಂದರೆ, ವಾಟ್ ರಿಮೈನ್ಸ್ ದೇರ್ ಈಸ್ ನಥಿಂಗ್ ಬಟ್ ದಿ ಪ್ಯೂರ್ ಕಾನ್ಷಿಯಸ್ನೆಸ್, ಶುದ್ಧ ಪ್ರಜ್ಞೆ. ಅದು ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತೆ. ದಟ್ ಶುದ್ಧ ಪ್ರಜ್ಞೆ ಈಸ್ ನಥಿಂಗ್ ಬಟ್ ದಿ ಸಾಕ್ಷಾತ್ಕಾರ ಆರ್ ವಾಟ್ ವಿ ಕಾಲ್ ಮೋಕ್ಷ. ಮೋಕ್ಷದ ಅನುಭವವನ್ನು ಕೊಡುತ್ತೆ. ಸೊ ಮೋಕ್ಷ ಅಂತಂದಾಗ ನಮ್ಮ ಶಾಸ್ತ್ರ ಮತ್ತು ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಜ್ಞಾನ ಏವ. ಮೋಕ್ಷಕ್ಕೆ ಮಾರ್ಗ ಯಾವುದು ಅಂತಂದರೆ ಇಟ್ ಈಸ್ ಓನ್ಲಿ ಜ್ಞಾನ. ಸೊ ಹೀಗೆ ಜ್ಞಾನ ಅನ್ನುವಂತಹದ್ದು ಉದಯವಾದಾಗ ಅಜ್ಞಾನ ನಾಶವಾಗುತ್ತೆ. ಅಲ್ಲಿ ಕರ್ಮದ ಅವಶ್ಯಕತೆ ಇರೋದಿಲ್ಲ, ಆಸೆಯ ಬಯಕೆಗಳೆಲ್ಲವೂ ನಾಶವಾಗಿ ಹೋಗುತ್ತೆ. ಆ ಕ್ಷಣದಲ್ಲಿ ಅಲ್ಲಿ ನಮ್ಮ ಜೊತೆ ಉಳ್ಕೊಳ್ಳುವಂತಹದ್ದು ಶುದ್ಧ ಪ್ರಜ್ಞೆ. ದಟ್ ಶುದ್ಧ ಪ್ರಜ್ಞೆ ಈಸ್ ನಥಿಂಗ್ ಬಟ್ ದಿ ಮೋಕ್ಷ. ಸೊ ಮನುಷ್ಯನಾಗಿ ಹುಟ್ಟಿ ಬಂದಿದ್ದೀನಿ, ಈ ಲೋಕದಲ್ಲಿ ನಾನು ಮಾಡೋವಂತಹದ್ದೇನು, ನಾನು ಗಳಿಸುವಂತಹದ್ದೇನು, ನಾನು ಯಾಕೆ ಬಂದಿದ್ದೀನಿ ಅಂತಂದರೆ ಕೇವಲ ಇಂತಹ ಒಂದು ಅನುಭವವನ್ನು ನಾನು ಪಡ್ಕೊಳ್ಳೋದಕ್ಕೆ. ಅಂತಹ ಅನುಭವ ನಾನು ನಿನ್ನಲ್ಲಿ ನೋಡ್ತಾ ಇದ್ದೀನಿ ಅಂತ ವಸುದೇವ ಪರಮಾತ್ಮ ಶ್ರೀಕೃಷ್ಣನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಕೇವಲ ಅನುಭವ ಆನಂದ ಸ್ವರೂಪ ನೀನು. ಸ ಏವ ಸ್ವ ಪ್ರಕೃತ್ಯೇದ್ಯೇದಂ ಸೃಷ್ಟ್ವಾಗ್ರೇ ತ್ರಿಗುಣಾತ್ಮಕಂ ತದನುತ್ವಂ ಹ್ಯ ಪ್ರವಿಷ್ಟ ಇವ ಭಾವ್ಯಸೆ. ಭಗವಾನ್ ವೇದವ್ಯಾಸರು ಈ ಒಂದು ಶ್ಲೋಕದಲ್ಲಿ ಪರಮಾತ್ಮನ ಬರುವಿಕೆ ಅಥವಾ ಪರಮಾತ್ಮನ ಇರುವಿಕೆಯನ್ನು ಅದನ್ನು ಬಹಳ ಚಮತ್ಕಾರವಾಗಿ ಇಲ್ಲಿ ಉಪಯೋಗಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಪ್ರವಿಷ್ಟ ಇವ ಭಾವ್ಯಸೆ. ಸ ಏವ ಅಂತಂದ್ರೆ ಕೇವಲ ಅದು ಮಾತ್ರ, ಓನ್ಲಿ ದಟ್ ಅಲೋನ್ ಅಂತ ನಾವೇನು ಹೇಳ್ತೀವಿ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಸ ಏವ ಕೇವಲ ಅದು ಮಾತ್ರ. ಯಾವುದು ಅದು ಮಾತ್ರ ಅಂತಂದ್ರೆ ಇಲ್ಲಿ ಯಾವುದು? ದ ಪ್ಯೂರ್ ಕಾನ್ಷಿಯಸ್ನೆಸ್, ಶುದ್ಧ ಪ್ರಜ್ಞೆಯನ್ನು ಕುರಿತು ಹೇಳ್ತಾ ಇರುವಂತಹದ್ದು. ಸೊ ಶುದ್ಧ ಪ್ರಜ್ಞೆ ಮಾತ್ರ ಅನ್ನುವಂತಹದ್ದನ್ನು ಇಲ್ಲಿ ಸ ಏವ ಕೇವಲ ಅದು ಮಾತ್ರ. ಸ್ವಪ್ರಕೃತ್ಯ ಇದಂ ಸೃಷ್ಟ್ವ ಅಗ್ರೇ ತ್ರಿಗುಣಾತ್ಮಕಂ. ಇದಂ ತ್ರಿಗುಣಾತ್ಮಕಂ ಸೃಷ್ಟ್ವ, ಈ ಒಂದು ಶುದ್ಧ ಪ್ರಜ್ಞೆ ಎನ್ನುವಂತಹದ್ದು ಅಥವಾ ಅದನ್ನು ಚೈತನ್ಯ ಅಂತ ಕೂಡ ಹೇಳ್ತೀವಿ. ಈ ಶುದ್ಧ ಪ್ರಜ್ಞೆ ಅಥವಾ ಚೈತನ್ಯ ಆರ್ ದ ಪ್ಯೂರ್ ಕಾನ್ಷಿಯಸ್ನೆಸ್. ಸ ಏವ ಅದು ಏನು ಮಾಡ್ತು? ಇಟ್ ಹ್ಯಾಸ್ ಪ್ರೊಜೆಕ್ಟೆಡ್ ದಿ ಎಂಟೈರ್ ಯೂನಿವರ್ಸ್. ಯಾವುದನ್ನು ನಾವು ಜಗತ್ತು ಅಥವಾ ಪ್ರಪಂಚ, ಲೋಕ ಅಂತ ಹೇಳ್ತಾ ಇದ್ದೀವಿ, ಪರಮಾತ್ಮನ ಸೃಷ್ಟಿ ಅಂತ ಹೇಳ್ತೀವಿ. ಆ ಸೃಷ್ಟಿಯನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಅಥವಾ ಅದನ್ನು ನನಗೆ ತೋರಿಸಿದ್ದು ಯಾವುದು ಅಂತಂದರೆ ದ ಶುದ್ಧ ಪ್ರಜ್ಞೆ. ಸ ಏವ ದಟ್ ಪ್ಯೂರ್ ಕಾನ್ಷಿಯಸ್ನೆಸ್ ಹ್ಯಾಸ್ ಪ್ರೊಜೆಕ್ಟೆಡ್ ದ ಎಂಟೈರ್ ಯೂನಿವರ್ಸ್. ಇಡೀ ವಿಶ್ವವನ್ನು ಅದು ತೆರೆದಿಡುತ್ತೆ. ಇಡೀ ವಿಶ್ವವನ್ನು ನಮಗೆ ತೋರಿಸುವಂತಹ ಶಕ್ತಿ ಕಾನ್ಷಿಯಸ್ನೆಸ್ ಅಥವಾ ಶುದ್ಧ ಪ್ರಜ್ಞೆಗೆ ಇದೆ ಅಂತ ಶಾಸ್ತ್ರ ಮತ್ತು ವೇದಾಂತ ಹೇಳಿದ್ರೆ ಇದು ಹೇಗೆ ಸಾಧ್ಯವಾಗುತ್ತೆ? ಯಾಕೆ ಅಂತಂದರೆ ಜಗತ್ತು ಅಂತಂದಾಗ ನಾವು ಜಗತ್ತನ್ನು ನಮ್ಮ ಅನುಭವದ ಪ್ರಕಾರ, ನಮ್ಮ ಕೆಪಾಸಿಟಿ ಪ್ರಕಾರ ಅದನ್ನು ಗುರುತಿಸ್ತಾ ಹೋಗ್ತೀವಿ. ಹೇಗೆ ಒಂದು ಲೋಕವನ್ನು ಅಥವಾ ಒಂದು ಜಗತ್ತನ್ನು ನಾವು ಪರಿಚಯ ಮಾಡ್ಕೋತೀವಿ, ಪ್ರಪಂಚದ ಅನುಭವ ನಮಗೆ ಹೇಗಾಗತ್ತೆ ಅಂತಂದರೆ, ಪ್ರಪಂಚದ ಅನುಭವ ಆಗೋದಕ್ಕೆ ಮುಖ್ಯ ಕಾರಣವೇ ನಮ್ಮ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳು ಹೊರ ಪ್ರಪಂಚಕ್ಕೆ ಹೋಗಿ ಪ್ರಪಂಚದಲ್ಲಿ ಅನೇಕಗಳನ್ನು ನೋಡುತ್ತೆ, ಅನೇಕಗಳನ್ನು ಕೇಳುತ್ತೆ, ಅನೇಕಗಳನ್ನು ಅನುಭವಿಸುತ್ತೆ. ಆ ಎಲ್ಲ ಅನುಭವಗಳನ್ನು ನನಗೆ ತಂದುಕೊಡುವಂತಹದ್ದು ನಮ್ಮ ಈ ಇಂದ್ರಿಯಗಳು. ಸೊ ಅದು ಲೌಕಿಕ ಜ್ಞಾನವೇ ಆದರೂ ಕೂಡ ಈ ಜ್ಞಾನ ಅನ್ನುವಂತಹದ್ದು ನನಗೆ ಆಗೋದಕ್ಕೆ ಕಾರಣ
ನನ್ನಲ್ಲಿರುವಂತಹ ಇಂದ್ರಿಯಗಳು. ಸೊ ಜ್ಞಾನಕ್ಕೆ ಇಂದ್ರಿಯಗಳು ಕಾರಣವಾಗುತ್ತೆ. ಆದರೆ ಈ ಪ್ರಪಂಚವನ್ನು ಪರಿಚಯ ಮಾಡಿಕೊಟ್ಟಿರುವಂತಹದ್ದು ನನ್ನ ಇಂದ್ರಿಯಗಳೇ ಆದರೂ ಈ ಸೃಷ್ಟಿಯನ್ನು, ಈ ಪ್ರಪಂಚವನ್ನು ನನಗೆ ನೇರವಾಗಿ ಪರಿಚಯ ಮಾಡಿಕೊಟ್ಟಿದ್ದು ಅಥವಾ ನನ್ನ ಮುಂದೆ ನನ್ನ ಇಂದ್ರಿಯಗಳಿಗೆ ಅದು ಸಿಗೋ ಹಾಗೆ ಮಾಡಿದ್ದು ಯಾವುದು ಅಂತಂದರೆ ಶುದ್ಧ ಪ್ರಜ್ಞೆ. ಪ್ರಪಂಚದ ಅನುಭವವನ್ನು ನನ್ನ ಇಂದ್ರಿಯಗಳು ನನಗೆ ಕೊಡ್ತಾ ಇದೆ, ಆದರೆ ನನ್ನ ಇಂದ್ರಿಯಗಳಿಗೆ ಪ್ರಪಂಚ ಸಿಗೋ ಹಾಗೆ ಮಾಡಿದ್ದು ದಿಸ್ ಶುದ್ಧ ಪ್ರಜ್ಞೆ, ಈ ಒಂದು ಪ್ಯೂರ್ ಕಾನ್ಷಿಯಸ್ನೆಸ್. ಶಾಸ್ತ್ರ ಹೀಗೆ ಹೇಳಿದಾಗ ಈ ಒಂದು ಶುದ್ಧ ಪ್ರಜ್ಞೆಗೆ ಇದು ಹೇಗೆ ಸಾಧ್ಯವಾಯಿತು ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ನಾವು ಶಾಸ್ತ್ರವನ್ನು ಓದುವಾಗ ಅಥವಾ ಎಲ್ಲೋ ಒಂದು ಕಡೆ ಒಂದು ಶ್ರವಣ ಅಂತ ಹೇಳಿದಾಗ ಅಥವಾ ಉಪನಿಷತ್ಗಳನ್ನು ಓದುವಾಗ ವೇದಾಂತವನ್ನು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಸೃಷ್ಟಿ ಹೇಗೆ ಬಂತು ಅನ್ನುವಂತಹ ಒಂದು ವಿಚಾರವನ್ನು ತಿಳಿಸುತ್ತೆ ಶಾಸ್ತ್ರ. ಯಾವಾಗ ಅದು ಪುರಾಣ ಆಗಿರಬಹುದು, ಭಾಗವತ ಆಗಿರಬಹುದು, ಅಥವಾ ಯಾವುದೇ ಒಂದು ವೇದಾಂತ ಆಗಿರಬಹುದು, ಇಡೀ ವಿಶ್ವದ ಅನಾವರಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಸೃಷ್ಟಿ ಈ ರೀತಿ ಬಂತು ಅಂತ ಹೇಳಿದಾಗ ವಿಶ್ವದ ಸೃಷ್ಟಿಯ ಬಗ್ಗೆ ಈ ಒಂದು ವಿಚಾರವನ್ನು ಈ ಪುರಾಣ ಅಥವಾ ಭಾಗವತದ ಭಾಗ ತಿಳಿಸ್ತಾ ಇದೆ ಅಂತಂದಾಗ ದಿಸ್ ಇಸ್ ದ ಓನ್ಲಿ ಆಪರ್ಚುನಿಟಿ ಫಾರ್ ಅಸ್. ಇದೊಂದೇ ನಮಗೆ ಸಿಗುವಂತಹ ಅವಕಾಶ ಈ ಸೃಷ್ಟಿಯ ರಹಸ್ಯವನ್ನು ನಾವು ತಿಳ್ಕೊಳ್ಳೋದಕ್ಕೆ. ಈ ಸೃಷ್ಟಿಯ ರಹಸ್ಯವನ್ನು ಇನ್ನೆಲ್ಲೂ ಯಾರು ಕೂಡ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಗುರು ತನ್ನ ಅನುಭವವನ್ನು ಹಂಚ್ಕೋಬೇಕಾದ್ರೆ ವೇದಾಂತ ನಮ್ಮ ಮೇಲಿಟ್ಟಿರುವಂತಹ ಒಂದು ಕಾರುಣ್ಯದಿಂದ ನಮಗೆ ಇಂತಹ ಒಂದು ರಹಸ್ಯ ಸಿಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು ಸೃಷ್ಟಿಯ ಬಗ್ಗೆ ವಿಚಾರ ಬರ್ತಾ ಇದೆ ಅಂತಂದಾಗ ವಿ ಹ್ಯಾವ್ ಟು ಪೇ ಮ್ಯಾಕ್ಸಿಮಮ್ ಅಟೆನ್ಷನ್, ಹೆಚ್ಚು ಗಮನವನ್ನು ಕೊಟ್ಟು ಈ ಸೃಷ್ಟಿಯ ರಹಸ್ಯವನ್ನು ನಾವು ತಿಳ್ಕೋಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಪೇ ಮೋರ್ ಅಟೆನ್ಷನ್ ಟು ನೋ ಅಬೌಟ್ ದಿಸ್ ಯೂನಿವರ್ಸ್. ಇಲ್ಲಿ ಶಾಸ್ತ್ರ ಏನು ಹೇಳ್ತಾ ಇದೆ? ಇದು ಭಗವಂತನ ಸೃಷ್ಟಿ. ಈ ಸೃಷ್ಟಿ ಈ ರೀತಿ ಹೊರಗಡೆ ಬರೋದಕ್ಕೆ ಅಥವಾ ಈ ಸೃಷ್ಟಿಯನ್ನು ಮಾಡಿರುವಂತಹದ್ದು ಭಗವಂತ. ಭಗವಂತ ಈ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ಶಾಸ್ತ್ರ ತಿಳಿಸಿರೋದ್ರಿಂದ ನಾವು ಭಗವಂತನನ್ನು ಏನಂತ ಕರಿತೀವಿ? ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಭಗವಂತ ಈ ಸೃಷ್ಟಿಯನ್ನು ಮಾಡಿದ, ಈ ರೀತಿಯಲ್ಲಿ ಪುರಾಣ ಅಥವಾ ಭಾಗವತ ಸೃಷ್ಟಿಯ ರಹಸ್ಯವನ್ನು ಪ್ರಾರಂಭ ಮಾಡಿದಾಗ ಮೊಟ್ಟ ಮೊದಲು ನಮ್ಮಲ್ಲಿ ಬರುವಂತಹ ಪ್ರಶ್ನೆ, ಓಕೆ, ಶಾಸ್ತ್ರವನ್ನು ನಾನು ಒಪ್ಕೋತೀನಿ, ಒಬ್ಬ ಗುರು ಹೇಳ್ತಾ ಇದ್ದಾನೆ, ನಾನು ಕೇಳ್ತೀನಿ, ಇದು ಶುದ್ಧ ವೇದಾಂತ, ವೇದಾಂತ ತಿಳಿಸ್ಕೊಡ್ತಾ ಇದೆ, ನನಗೆ ವೇದಾಂತದಲ್ಲಿ ಶ್ರದ್ಧೆ ಇದೆ, ಈ ಸೃಷ್ಟಿಯ ರಹಸ್ಯವನ್ನು ಅದು ತಿಳಿಸ್ತಾ ಇದೆ ಅಂತಂದಾಗ ನಾನು ಅದನ್ನು ನಂಬುತ್ತೀನಿ, ವಿಶ್ವಾಸ ಇದೆ ಅಂತ ಹೇಳಿದ್ರು ಕೂಡ ನಮ್ಮ ಮನಸ್ಸಿನ ಮತ್ತೊಂದು ಮೂಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಭಗವಂತ ಅಂತ ಹೇಳಿದಾಗ ನಮಗೆ ಬಹಳ ಭಕ್ತಿ ಜಾಸ್ತಿ, ಆದ್ದರಿಂದ ನಾವು ಭಗವಂತನನ್ನು ನೇರವಾಗಿ ಪ್ರಶ್ನೆ ಮಾಡೋದಿಲ್ಲ. ಭಗವಂತ ಸೃಷ್ಟಿಯನ್ನು ಮಾಡ್ದ ಅಂತ ಹೇಳಿದಾಗ ಹಾಂ ಹೌದು ಭಗವಂತ ನೀನು ಸೃಷ್ಟಿಕರ್ತ ಅಂತ ನಾವು ಒಪ್ಕೋತೀನಿ, ನಿಜ. ಆದರೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದು ಪ್ರಶ್ನೆಯನ್ನು ಹಾಕೋತೀವಿ, ಭಗವಂತನಿಗೆ ಇದು ಹೇಗೆ ಸಾಧ್ಯ ಆಯಿತು? ಭಗವಂತ ಮಾಡಿದ್ದಾನೆ, ನಿಜ, ಒಪ್ಕೋತೀನಿ, ಆದರೆ ಹೂ ಈಸ್ ದಟ್ ಭಗವಂತ? ಹೌ ಡಿಡ್ ಹಿ ಕ್ರಿಯೇಟ್ ದಿಸ್ ವರ್ಲ್ಡ್? ಭಗವಂತನಿಗೆ ಈ ಸೃಷ್ಟಿಯನ್ನು ಈ ರೀತಿ ನಿರ್ಮಾಣ ಮಾಡೋದಕ್ಕೆ ಹೇಗೆ ಸಾಧ್ಯವಾಯಿತು ಅನ್ನುವಂತಹ ಒಂದು ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಇನ್ಫ್ಯಾಕ್ಟ್ ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಬೇಕು. ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿದಾಗ, ಪ್ರಶ್ನೆಗಳ ಜಾಡು ಹಿಡಿದು ನಾವು ಹೆಜ್ಜೆ ಹಾಕಿದಾಗ ನಮಗೆ ಸತ್ಯದ ಪರಿಚಯ ಆಗುತ್ತೆ. ಸೊ ಅದರಿಂದ ಪ್ರಶ್ನೆಗಳು ಈ ರೀತಿ ಹುಟ್ಟಿ ಬಂದಾಗ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡು ನಾವು ಮುಂದೆ ಸಾಗಬೇಕಾಗತ್ತೆ. ಸೊ ಇದು ಈ ಸೃಷ್ಟಿ ಅಂತ ಹೇಳಿದಾಗ ಇದು ಪರಮಾತ್ಮನ ಸೃಷ್ಟಿ, ಅಂಡ್ ಹಿ ಈಸ್ ಸೃಷ್ಟಿಕರ್ತ. ಈ ಸೃಷ್ಟಿಕರ್ತನನ್ನು ನಾವು ಬ್ರಹ್ಮ ಅಂತ ಕೂಡ ಕರಿತೀವಿ. ಈ ರೀತಿಯೆಲ್ಲ ಹೇಳಿದ್ರು ಕೂಡ ಪರಮಾತ್ಮ ಈ ಸೃಷ್ಟಿಯನ್ನು ಇಷ್ಟೊಂದು ಅದ್ಭುತವಾಗಿ ಎಲ್ಲೂ ಕೂಡ ಯಾವ ಕೊರತೆಯೂ ಆಗದಂತೆ ಹೇಗೆ ನಿರ್ಮಾಣ ಮಾಡ್ದ? ಯಾಕೆ ಅಂತಂದರೆ ನಾವು ಈ ಪ್ರಪಂಚವನ್ನು ನೋಡಿದಾಗ ಅನೇಕ ಅದ್ಭುತಗಳನ್ನು ಕಾಣ್ತೀವಿ.
ವಂಡರ್ಸ್ ಅಂತ ಹೇಳ್ತೀವಿ. ನಮ್ಮ ಕಲ್ಪನೆಗೆ ಸಿಗದೇ ಇರುವಂತಹದ್ದನ್ನು ನಾವು ಈ ಪ್ರಕೃತಿಯಲ್ಲಿ ನೋಡ್ತೀವಿ. ಪ್ರಕೃತಿಯಲ್ಲಿ ಇಂತಹ ಅನೇಕ ಅದ್ಭುತಗಳನ್ನು ನಾವು ನೋಡಿದಾಗ ಇದು ಮಾನವನಿಂದ ಸಾಧ್ಯವಾಗದಂತಹ ಕೆಲಸ. ಮಾನವನ ಬುದ್ಧಿವಂತಿಕೆಗೆ, ಮಾನವನ ಜಾಣ್ಮೆಗೆ ಇಂತಹ ಒಂದು ಅದ್ಭುತವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಿದ್ರೂ ಕೂಡ ಎಲ್ಲೂ ಕೂಡ ಯಾವ ಕೊರತೆಯೂ ಆಗದಂತೆ ಇಷ್ಟು ದೊಡ್ಡ ಪ್ರಪಂಚವನ್ನು ಪರಮಾತ್ಮ ಹೇಗೆ ಸೃಷ್ಟಿ ಮಾಡ್ದ? ಬಟ್ ಮಾಡಿದ್ದಾನೆ, ಮಾಡಾಗಿದೆ. ಹೇಗೆ ಮಾಡಿದ ಅನ್ನೋಂತಹದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಹಿ ಹ್ಯಾಸ್ ಡನ್ ಇಟ್ ವಂಡರ್ಫುಲಿ, ಹಿ ಹ್ಯಾಸ್ ಡನ್ ಇಟ್. ಸೊ ಇಟ್ ಶೋಸ್ ದ ಇಂಟೆಲಿಜೆನ್ಸ್ ಆಫ್ ದಿ ಭಗವಂತ. ಭಗವಂತನ ಬುದ್ಧಿವಂತಿಕೆ ಅಥವಾ ಅವನ ಜಾಣ್ಮೆಯನ್ನು ಇದು ತೋರಿಸುತ್ತೆ. ಭಗವಂತ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಬ್ಯೂಟಿಫುಲ್ ವರ್ಲ್ಡ್. ಸೊ ಭಗವಂತ ಇದನ್ನು ಹೇಗೆ ಮಾಡ್ದ ಅಂತಂದರೆ, ಶಾಸ್ತ್ರ ಹೇಳುತ್ತೆ, ಹಿ ಯೂಸ್ ದಿ ಮಾಯಾಶಕ್ತಿ ಟು ಕ್ರಿಯೇಟ್ ದಿಸ್ ವರ್ಲ್ಡ್. ಭಗವಂತ ಮಾಯೆಯನ್ನು ಸಪೋರ್ಟ್ ತಗೊಂಡು ಈ ಒಂದು ಪ್ರಪಂಚವನ್ನು, ಈ ಒಂದು ಸೃಷ್ಟಿಯನ್ನು ಹೊರತಂದ ಅಂತ ಹೇಳುತ್ತೆ. ಹೀಗೆ ಹೇಳಿದಾಗ ಭಗವಂತ ಹಿ ಹಿಮ್ಸೆಲ್ಫ್ ಈಸ್ ವೆರಿ ಶಕ್ತಿಶಾಲಿ, ಹಿ ಈಸ್ ಕೇಪಬಲ್. ಅವನಿಗೆ ಎಲ್ಲ ರೀತಿಯ ಸಾಮರ್ಥ್ಯವೂ ಇದೆ ಅಂತಂದಮೇಲೆ ಮಾಯೆಯ ಸಪೋರ್ಟ್ ಅವನಿಗೆ ಬೇಕಿತ್ತ? ಈ ಸೃಷ್ಟಿಯನ್ನು ತರೋದಕ್ಕೆ ಮಾಯೆಯ ಸಪೋರ್ಟ್ ಅವನಿಗೆ ಯಾಕೆ ಬೇಕಿತ್ತು? ಆನ್ ಹಿಸ್ ಓನ್ ಅವನು ತಾನಾಗಿಯೇ ಈ ಒಂದು ಅದ್ಭುತವಾದ ಪ್ರಪಂಚವನ್ನು ಹೊರತರುವಂತಹ ಸಾಮರ್ಥ್ಯ ಇದ್ದರೂ ಕೂಡ ಮಾಯೆಯನ್ನು ಬಳಸಿಕೊಂಡು ಈ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ದ ಅಂತ ಶಾಸ್ತ್ರ ಹೇಳುತ್ತಲ್ಲ. ಮಾಯೆಯ ಸಪೋರ್ಟ್ ಬೇಕಿತ್ತ? ದಿಸ್ ಮಾಯಾ ಈಸ್ ಅಂಡರ್ ಹಿಸ್ ಕಂಟ್ರೋಲ್. ಹಿ ಈಸ್ ಮಾಯಾಪತಿ. ಮಾಯೆಯ ಸಪೋರ್ಟ್ ತಗೊಂಡಲ್ಲ, ಮಾಯೆಯನ್ನು ಹೇಗೆ ಬೇಕಾದ್ರೆ ಹಾಗೆ ಕುಣಿಸುವಂತಹ ಶಕ್ತಿ ಇರೋದು ಪರಮಾತ್ಮನಿಗೆ. ಸೊ ಈ ಸೆನ್ಸಲ್ಲಿ ಹಿ ಈಸ್ ಮಾಯಾಪತಿ. ಸೊ ಆದ್ದರಿಂದ ಅವನು ಆ ಮಾಯೆಗೆ ಹೇಳ್ತಾನೆ, ಯು ಡೂ ಇಟ್ ಲೈಕ್ ದಿಸ್. ಸೊ ಮಾಯೆಯನ್ನು ಉಪಯೋಗಿಸಿಕೊಂಡು ಈ ಒಂದು ಅದ್ಭುತವಾದ ಪ್ರಪಂಚವನ್ನು ಅವನು ಸೃಷ್ಟಿ ಮಾಡ್ದ. ಸೊ ಮಾಯೆಯ ಸಪೋರ್ಟ್ ಆರ್ ಮಾಯೆಯ ಸಹಕಾರ ಅಥವಾ ಮಾಯೆಯನ್ನು ಬಳಸಿಕೊಂಡು ಭಗವಂತ ಈ ಒಂದು ಅದ್ಭುತವಾದ ಸೃಷ್ಟಿಯನ್ನು ಮಾಡ್ದ ಅಂತ ಹೇಳಿದಾಗ, ವಿತ್ ದ ಪವರ್ ಆಫ್ ಮಾಯಾ ಈ ಪ್ರಪಂಚ ಅನ್ನುವಂತಹದ್ದು ನಮ್ಮ ಕಾನ್ಷಿಯಸ್ನೆಸ್ಗೆ ಸಿಗೋ ಹಾಗೆ ಅವನು ಭಗವಂತ ಮಾಡ್ದ. ಸ್ವ ಪ್ರಕೃತಿಯ ತ್ರಿಗುಣಾತ್ಮಕಂ ಅಗ್ರೇ ಸೃಷ್ಟ್ವ. ಸೊ ನಾವು ಈ ಸಂದರ್ಭದಲ್ಲಿ ನಾವು ಮತ್ತಷ್ಟು ಮುಂದೆ ಹೋಗೋದಕ್ಕೆ ಮುಂಚೆ, ಯಾಕೆ ಅಂತಂದರೆ ಮಾಯೆಯನ್ನು ಉಪಯೋಗಿಸ್ಕೊಂಡು ಭಗವಂತ ಈ ಒಂದು ಅದ್ಭುತವಾದ ಸೃಷ್ಟಿ ನಮ್ಮ ಪ್ರಜ್ಞೆಗೆ ಸಿಗೋ ಹಾಗೆ ಮಾಡ್ದ ಅಂತ ಹೇಳ್ಬಿಟ್ಟು ಇದನ್ನು ಇಲ್ಲೇ ನಿಲ್ಲಿಸ್ಕೋಬಾರ್ದು. ಬಿಕಾಸ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಮಾಯಾ. ಆದ್ದರಿಂದ ಮಾಯೆಯನ್ನು ಉಪಯೋಗಿಸ್ಕೊಂಡ ಹಿ ಈಸ್ ಮಾಯಾಪತಿ ಅಂತಂದರೆ ವಾಟ್ ಈಸ್ ಮಾಯಾ, ಈ ಒಂದು ಪ್ರಶ್ನೆ ಬರುತ್ತೆ. ಸೊ ಮಾಯೆಯನ್ನು ನಾವು ತಿಳ್ಕೋಬೇಕಾಗತ್ತೆ. ಸೊ ಈ ಮಾಯೆಯ ಬಗ್ಗೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ? ಮಾಯಾ ಅಂತಂದರೆ ಅದಕ್ಕೆ ಅನೇಕ ಡೆಫಿನೇಷನ್ಸ್ಗಳನ್ನ ನಮ್ಮ ಶಾಸ್ತ್ರ ಕೊಡುತ್ತೆ. ಮಾಯಾ ಅಂತಂದರೆ ಅದು ಈ ರೀತಿ ಈ ರೀತಿ ಈ ರೀತಿ ಅಂತ ಅನೇಕ ಡೆಫಿನೇಷನ್ಸ್ಗಳು, ಒಂದಲ್ಲ ಎರಡಲ್ಲ ಅನೇಕ ಡೆಫಿನೇಷನ್ಸ್ಗಳು. ಅವುಗಳಲ್ಲಿ ಬಹಳ ಹೆಚ್ಚು ಸುಲಭವಾಗಿ ನಮಗೆ ಅರ್ಥ ಆಗೋ ಹಾಗೆ ಇರುವಂತಹ ಕೆಲವು ವಿವರಣೆಗಳನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಸೊ ಮಾಯೆ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ? ಮಾಯೆ ಅಂತಂದರೆ ಇಟ್ ಈಸ್ ಬ್ರಹ್ಮಾಶ್ರಯ. ಬ್ರಹ್ಮಾಶ್ರಯ ಮಾಯಾ ಅಂತ ಹೇಳ್ತಾರೆ. ಈ ಮಾಯೆ ಎನ್ನುವಂತಹದ್ದು ಬ್ರಹ್ಮನ ಆಶ್ರಯವನ್ನು ಪಡೆದಿದೆ. ಇದಕ್ಕೆ ಇಲ್ಲಿವರೆಗೆ ನಾವೇನು ಮಾಡ್ತಾ ಇದ್ವಿ? ಮಾಯಾಪತಿ ಅಂತ ಹೇಳಿ ಭಗವಂತನನ್ನು ಕರೀತಾ ಇದ್ವಿ. ಈಗ ಅದನ್ನು ಮತ್ತಷ್ಟು ಪುಷ್ಟೀಕರಿಸಲು ಇಲ್ಲಿ ಇನ್ನೂ ಒಂದು ಹೇಳಿಕೆ ಬಂದಿದೆ. ಅದೇನು? ಮಾಯೆ ಈಸ್ ಬ್ರಹ್ಮಾಶ್ರಯ. ಬ್ರಹ್ಮನ ಆಶ್ರಯವನ್ನು ಮಾಯೆ ಪಡೆದಿದೆ ಅಂತಂದಮೇಲೆ ಬ್ರಹ್ಮ ಈಸ್ ಸುಪೀರಿಯರ್, ಮಾಯೆ ಈಸ್ ಅಂಡರ್ ಬ್ರಹ್ಮನ ಆಶ್ರಯ. ಸೊ ಬ್ರಹ್ಮನ ಆಶ್ರಯದಲ್ಲಿ ಈ ಮಾಯೆ ಎನ್ನುವಂತಹದ್ದು ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ. ದಟ್ ಮೀನ್ಸ್ ಬ್ರಹ್ಮ ಅನ್ನೋನೊಬ್ಬ ಇಲ್ಲದೆ ಹೋಗಿದ್ದಿದ್ರೆ ಈ ಮಾಯೆ ಅನ್ನುವಂತಹದ್ದಕ್ಕೆ ಅಸ್ತಿತ್ವವೇ ಇರ್ತಾ ಇರಲಿಲ್ಲ. ಇವತ್ತು ಮಾಯೆ ಇದೆ, ಮಾಯೆಯ ಅಸ್ತಿತ್ವವನ್ನು ನಾವು ಈ ರೀತಿ ನೋಡ್ತಾ ಇದ್ದೀವಿ. ದಟ್ ಮೀನ್ಸ್ ದಟ್ ಬ್ರಹ್ಮ ಈಸ್ ಆಲ್ಸೋ ಹಿಯರ್. ಅದರ ಬಗ್ಗೆ
ಅನುಮಾನವೇ ಇಲ್ಲ. ಸೊ ಬ್ರಹ್ಮನನ್ನು ನೋಡಿದ ಕೂಡಲೇ ಈ ಮಾಯೆ ಏನು ಮಾಡ್ತು, ನನಗೆ ನೀನು ಆಶ್ರಯವನ್ನು ಕೊಡು ಅಂತ ಹೇಳಿ ಬ್ರಹ್ಮನ ಆಶ್ರಯವನ್ನು ಈ ಮಾಯೆ ಪಡಿತಾಳೆ. ಸೊ ದಿಸ್ ಮಾಯಾ ಡಿಪೆಂಡ್ಸ್ ಆನ್ ಬ್ರಹ್ಮನ್ ಫಾರ್ ಹರ್ ಎಕ್ಸಿಸ್ಟೆನ್ಸ್. ಸೊ ಇದು ಇನ್ನೂ ಒಂದು ವಿಚಾರವನ್ನು, ಇನ್ನೊಂದು ಸತ್ಯವನ್ನು ಕೂಡ ಕೊಡ್ತಾ ಇದೆ. ಏನು? ಮಾಯೆಗೆ ತನ್ನ ಸ್ವಂತ ಅಸ್ತಿತ್ವ ಅನ್ನುವಂತಹದ್ದು ಇಲ್ಲ. ಅಲ್ಲಿ ಬ್ರಹ್ಮನವನು ಇಲ್ಲದೆ ಹೋಗಿದ್ದರೆ ಈ ಮಾಯೆಯ ಯಾವ ಆಟ ಕೂಡ ಎಲ್ಲೂ ನಡೀತಾ ಇರಲಿಲ್ಲ. ಮಾಯೆ ಈಸ್ ಆಲ್ ಪವರ್ಫುಲ್. ನಮ್ಮ ಪ್ರಕಾರ ನಾವು ಮಾಯೆಗೆ ಹೆದರ್ಕೋತೀವಿ, ಮಾಯೆಗೆ ನಾವು ಸಿಕ್ಕಾಕೋತೀವಿ. ದಿನನಿತ್ಯದಲ್ಲಿ ಅಂತಹ ಅನೇಕ ಅನುಭವಗಳು ನಮ್ಗೆ ಆಗ್ತಾ ಇರುತ್ತೆ. ಸೊ ಯಾಕೆ ಹೀಗಾಯಿತು ಅಂತಂದರೆ ಇಟ್ ಈಸ್ ಹಿಸ್ ಮಾಯೆ ಅಂತ ಹೇಳಿ ನಾವು ಅನೇಕಗಳನ್ನು ನಾವು ಆ ಮಾಯೆಯ ಮೇಲೆ ಆರೋಪ ಮಾಡ್ತೀವಿ. ದಟ್ ಮೀನ್ಸ್ ಈ ಮಾಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಮಾಯೆ ಈಸ್ ಆಲ್ ಪವರ್ಫುಲ್. ಬಟ್ ಈ ಮಾಯೆ ಎನ್ನುವಂತಹದ್ದಕ್ಕೆ ತನ್ನ ಸ್ವಂತ ಶಕ್ತಿ, ತನ್ನ ಸ್ವಂತ ಅಸ್ತಿತ್ವವೇ ಇಲ್ಲ. ಬ್ರಹ್ಮನನ್ನು ಆಶ್ರಯ ಪಡೆದ ಕೂಡಲೇ ಈ ಮಾಯೆ ಎನ್ನುವಂತಹದ್ದು ಒಂದು ರೀತಿಯ ಶಕ್ತಿಯನ್ನು ಬ್ರಹ್ಮನಿಂದ ಪಡ್ಕೋತಾಳೆ. ಸೊ ಇಲ್ಲಿ ಬ್ರಹ್ಮ ಅಂತ ಹೇಳಿದ್ರು ಕೂಡ ಈ ಬ್ರಹ್ಮ ಬೇರೆ ಯಾರೂ ಅಲ್ಲ. ದಿಸ್ ಬ್ರಹ್ಮ ಈಸ್ ಯಾರಪ್ಪ? ಈ ಬ್ರಹ್ಮ ಮಾಯೆಗೆ ಇಷ್ಟೊಂದು ಶಕ್ತಿಯನ್ನು, ಆಶ್ರಯವನ್ನು ಕೊಟ್ಟು ತನ್ನಲ್ಲಿ ಇಟ್ಕೊಂಡು ಆ ಮಾಯೆಗೆ ನಾವು ಸಿಲುಕೋ ಹಾಗೆ ಮಾಡ್ತಾ ಇದ್ದಾರಲ್ಲ. ಹೂ ಈಸ್ ದಟ್ ಬ್ರಹ್ಮ? ಆ ಬ್ರಹ್ಮ ಬೇರೆ ಯಾರೂ ಅಲ್ಲ. ಹೀ ಈಸ್ ಸಚ್ಚಿದಾನಂದ. ಸಚ್ಚಿದಾನಂದ ಅಂತಂದರೆ ಪ್ಯೂರ್ ಕಾನ್ಷಿಯಸ್ನೆಸ್, ಸಚ್ಚಿತ್ ಆನಂದ. ಸತ್ ಅಂತಂದರೆ ಎಕ್ಸಿಸ್ಟೆನ್ಸ್, ಚಿತ್ ಅಂತಂದರೆ ಕಾನ್ಷಿಯಸ್ನೆಸ್, ಆನಂದ ಅಂತಂದರೆ ಬ್ಲಿಸ್. ಸೊ ಈ ಒಂದು ಪ್ಯೂರ್ ಕಾನ್ಷಿಯಸ್ನೆಸ್ ಅಥವಾ ಆತ್ಮ ಅಂತ ಹೇಳ್ತೀವಿ, ಚೈತನ್ಯ ಅಂತ ಕರಿತೀವಿ. ಆದ್ದರಿಂದ ಇವೆಲ್ಲ ಅವನೇ. ಆದ್ದರಿಂದ ಬ್ರಹ್ಮ ಮೀನ್ಸ್ ಹಿ ಈಸ್ ಆಲ್ ದಿಸ್. ಹಿ ಈಸ್ ಕಾನ್ಷಿಯಸ್ನೆಸ್, ಹಿ ಈಸ್ ಎಕ್ಸಿಸ್ಟೆನ್ಸ್, ಹಿ ಈಸ್ ಬ್ಲಿಸ್, ಹಿ ಈಸ್ ಎವ್ರಿಥಿಂಗ್. ಸೊ ಈ ಮಾಯೆಗೆ ಆಶ್ರಯವನ್ನು ಕೊಟ್ಟಿರುವಂತಹದ್ದು ದಿಸ್ ಸಚ್ಚಿದಾನಂದ. ದಿಸ್ ಸಚ್ಚಿದಾನಂದ ಸ್ವರೂಪ ಈಸ್ ಭಗವಂತ. ಅದನ್ನು ಇಲ್ಲಿ ಬ್ರಹ್ಮಾಶ್ರಯ ಮಾಯಾ ಅಂತ ಶಾಸ್ತ್ರ ಹೇಳ್ತಾ ಇದೆ. ಈ ಬ್ರಹ್ಮಾಶ್ರಯ ಮಾಯಾ ಅಂತಂದರೆ ಬ್ರಹ್ಮನ ಆಶ್ರಯವನ್ನು ಈ ಮಾಯೆ ಪಡ್ಕೊಂಡು ಆ ಮಾಯೆ ನಮಗೆ ಅನೇಕ ಲೀಲೆಗಳನ್ನು ತೋರಿಸ್ತಾ ಇದೆ. ಇದು ಹೇಗೆ ಸಾಧ್ಯ ಅಂತಂದರೆ, ಈಗ ಉದಾಹರಣೆಗೆ ಒಂದು ನಾವು ಫಿಲಮ್ ಅಂತ ನಾವು ಹೇಳಿದಾಗ ಆ ಫಿಲಮ್ನ ನಾವೇನು ಮಾಡ್ತೀವಿ, ಒಂದು ವೈಟ್ ಸ್ಕ್ರೀನ್ದು ಆಧಾರದ ಮೇಲೆ ಆ ಒಂದು ಫಿಲಮ್ನ ನಾವು ನೋಡ್ತೀವಿ. ಆ ರೀತಿ ಈ ಮಾಯೆ ಎನ್ನುವಂತಹದ್ದು ಕಾನ್ಷಿಯಸ್ನೆಸ್ ಅನ್ನುವಂತಹ ಒಂದು ಸ್ಕ್ರೀನ್, ಆ ಆಧಾರದ ಮೇಲೆ ಇವೆಲ್ಲವೂ ಅವಲಂಬಿತವಾಗಿರುತ್ತೆ. ಸೊ ಮಾಯಾ ಈಸ್ ದಿ ಪವರ್ ಆಫ್ ಪರಮಾತ್ಮ. ಆ್ಯಂಡ್ ವಾಟ್ ಈಸ್ ದ ಪವರ್ ಆಫ್ ಮಾಯಾ? ಹಾಗಾದರೆ ಮಾಯೆ ಎನ್ನುವಂತಹದ್ದು ಭಗವಂತ ಶಕ್ತಿಯಾಗಿ ಬಳಸ್ಕೋತಾನೆ ಅಂತಂದರೆ, ವಾಟ್ ಈಸ್ ದಿ ಶಕ್ತಿ ಆಫ್ ಮಾಯಾ? ಮಾಯೆಯ ಶಕ್ತಿ ಏನು ಹಾಗಾದರೆ? ಮಾಯೆಗೆ ಎರಡು ರೀತಿಯ ಶಕ್ತಿ ಇದೆ. ಅದನ್ನು ಆವರಣ ಶಕ್ತಿ ಅಂಡ್ ಇನ್ನೊಂದು ವಿಕ್ಷೇಪಾತ್ಮಿಕ. ಸೊ ಆವರಣ ಅಂಡ್ ವಿಕ್ಷೇಪಾತ್ಮಿಕ ಮಾಯಾ ಅಂತ ಹೇಳ್ತಾರೆ. ಸೊ ಈ ರೀತಿ ಮಾಯೆಗೆ ಈ ರೀತಿಯ ಎರಡು ಶಕ್ತಿಗಳಿದೆ, ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಅಂತಂದರೆ ಏನು? ಆವರಣ ಅಂತಂದರೆ ಕವರಿಂಗ್, ಅದನ್ನು ಮುಚ್ಚುವಂತಹದ್ದು. ಕವರಿಂಗ್, ಮುಚ್ಚಿಡುವಂತಹದ್ದು, ಏನೊಂದೂ ಕಾಣದಂತೆ ಕವರ್ ಮಾಡುವಂತಹದ್ದು. ದಟ್ ಈಸ್ ಕಾಲ್ಡ್ ಆವರಣ. ವಿಕ್ಷೇಪ ಅಂತಂದರೆ ಆ ಎಲ್ಲವನ್ನು ಪ್ರೊಜೆಕ್ಟ್ ಮಾಡುವಂತಹದ್ದು, ಆ ಎಲ್ಲವನ್ನು ತೋರಿಸುವಂತಹದ್ದು. ಸೊ ಮಾಯೆ ಏನು ಮಾಡುತ್ತೆ? ತನಗಿರುವಂತಹ ಶಕ್ತಿಯನ್ನು ಬಳಸಿಕೊಂಡು ಅನೇಕಗಳನ್ನು ಮುಚ್ಚಿಟ್ಬಿಡುತ್ತೆ, ನಮಗೆ ಕಾಣದಂತೆ ಮಾಡುತ್ತೆ. ಮತ್ತು ಯಾವುದು ಕಾಣಬಾರ್ದು ಅಂತ ಅನ್ಕೋತಾ ಇರ್ತೀವಿ ಅದನ್ನು ಕಾಣೋ ಹಾಗೂ ಮಾಡಿಬಿಡುತ್ತೆ. ಈಗ ಗಣಪತಿ ಹಬ್ಬದ ದಿವಸ ರಾತ್ರಿ ಹೊತ್ತು ಚಂದ್ರನ ನೋಡಬಾರ್ದು ಅಂತ, ಆದರೆ ನಾವು ಈಚೆ ಕಡೆ ಹೋದ ತಕ್ಷಣ ಅದನ್ನ ನೋಡೋವರೆಗೂ ನಮ್ಗೆ ಸಮಾಧಾನ ಇಲ್ಲ. ದಟ್ ಈಸ್ ಮಾಯ. ಸೊ ಯಾವುದೋ ಒಂದು ನೋಡಬೇಕು ಸಿಗೋದೇ ಇಲ್ಲ, ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ.
ಇನ್ನೂ ನೋಡಲೇಬಾರ್ದು ಅದನ್ನೇ ತೋರಿಸೋದು. ಸೊ ಕವರಿಂಗ್ ಆ್ಯಂಡ್ ವಿಕ್ಷೇಪ, ಆವರಣ ಆ್ಯಂಡ್ ವಿಕ್ಷೇಪ, ದೀಸ್ ಆರ್ ದಿ 2 ಶಕ್ತೀಸ್ ಆಫ್ ಮಾಯೆ. ಸೊ ಈ ಕೆಲಸವನ್ನು ಮಾಯೆ ಮಾಡುತ್ತೆ. ಇಟ್ ಕವರ್ಸ್ ದಿ ರಿಯಾಲಿಟಿ. ಯಾವುದನ್ನು ನಾವು ಸತ್ಯ ಅಂತ ಹೇಳ್ತೀವಿ ಅದನ್ನು ಮುಚ್ಚಿಟ್ಬಿಡ್ತಾಳೆ ಮಾಯೆ. ಸತ್ಯ ನಮ್ಗೆ ಗೊತ್ತಾಗಬೇಕು, ಸತ್ಯ ದರ್ಶನ ಆಗಬೇಕು ನಮಗೆ. ಆದರೆ ಮಾಯೆ ಏನು ಮಾಡುತ್ತೆ, ಯಾವುದನ್ನು ಸತ್ಯ ಅಂತ ನಾವು ನೋಡಬೇಕು ಅಂದ್ಕೊಂಡಿರ್ತೀವಿ ಅದನ್ನು ಕವರ್ ಮಾಡಿಬಿಡುತ್ತೆ. ಆ ಸತ್ಯವನ್ನು ನಮಗೆ ತೋರಿಸೋದಿಲ್ಲ. ಯಾವುದು ಅಸತ್ಯ, ಅನ್ರಿಯಾಲಿಟಿನೇ ನಮಗೆ ತೋರಿಸುತ್ತದೆ. ಸೊ ಈ ರೀತಿ ಮಾಯೆ ಮಾಡುವಂತಹ ಈ 2 ಕೆಲಸಗಳನ್ನು ಆವರಣ ಮತ್ತು ವಿಕ್ಷೇಪಾತ್ಮಿಕ ಅಂತ ಹೇಳ್ತಾರೆ. ಸೊ ಅಸತ್ಯವನ್ನು ಸತ್ಯ ಅಂತ ತೋರಿಸುತ್ತೆ. ಇದನ್ನು ಕವರಿಂಗ್, ಹೈಡ್ ಮಾಡುವಂತಹದ್ದು, ಬಚ್ಚಿಡುವಂತಹದ್ದು ಅಥವಾ ಮುಚ್ಚಿಡುವಂತಹದ್ದು, ಹೀಗೆ ಈ ರೀತಿ ಅನೇಕಗಳನ್ನು ಅದು ಮಾಡುತ್ತೆ. ಆದರೆ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಇದೆಲ್ಲ ಮಾಯೆಯ ಶಕ್ತಿ. ಬಟ್ ವೇದಾಂತ ಮತ್ತು ಶಾಸ್ತ್ರ ಅಂತ ಇದೆ. ಯು ಹ್ಯಾವ್ ಟು ಬಿಲೀವ್ ದಟ್. ಯು ಹ್ಯಾವ್ ಟು, ನಿನಗೆ ಗುರುಗಳ ಮಾತಿನಲ್ಲಿ ನಿನಗೆ ಎಷ್ಟು ಶ್ರದ್ಧೆ ಇರಬೇಕು ಅಂತಂದರೆ, ಮಾಯೆಗಿರುವಂತಹ ಶಕ್ತಿನ ಹೇಳಿದ್ದಾಯಿತು. ಬಟ್ ಯು ಶುಡ್ ನೋ, ಶಾಸ್ತ್ರ ಮತ್ತೆ ಮತ್ತೆ ಹೇಳ್ತಾ ಇರುತ್ತೆ, ಯಾವುದನ್ನು ನಾವು ಅಸತ್ಯ ಅಂತ ಹೇಳ್ತೀವಿ ಆ ಅಸತ್ಯವನ್ನು ಮಾಯೆ ನಮಗೆ ಪರಿಚಯ ಮಾಡಿಕೊಡುವಂತಹ ಶಕ್ತಿ ಮಾಯೆಗಿದೆ. ಇಟ್ ಈಸ್ ಓಕೆ. ಬಟ್ ಅಸತ್ಯಕ್ಕೆ ಸತ್ಯವನ್ನು ಕವರ್ ಮಾಡುವಂತಹ ಶಕ್ತಿ ಇದೆಯಾ, ನೀನು ಯೋಚನೆ ಮಾಡು ಅಂತ ಹೇಳಿ ವೇದಾಂತ ನಮ್ಮನ್ನು ಮತ್ತೆ ಮತ್ತೆ ಎಚ್ಚರಿಸುತ್ತೆ. ಮಾಯೆ ಇದೆಲ್ಲ ಮಾಡ್ತಾ ಇದೆ, ಮಾಯೆಗಿಂತ ಶಕ್ತಿ ಇದೆ ಅನ್ನೋದೇ ನಿನಗೆ ಗೊತ್ತಾಗೋಗಿದೆ. ಸಾಮಾನ್ಯವಾಗಿ ಮಾಯೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ಮಾಯೆಗಿರುವಂತಹ 2 ಪ್ರಮುಖ ಶಕ್ತಿಗಳು ಯಾವುದು ಅನ್ನೋದನ್ನು ಹೇಳ್ಕೊಟ್ಟಾಗೋಯ್ತು ನಿಮಗೆ. ಏನು, ಸತ್ಯವನ್ನು ಕವರ್ ಮಾಡುತ್ತೆ, ಅಸತ್ಯವನ್ನು ತೋರಿಸುತ್ತೆ ಅಂತ ಗೊತ್ತಾಗುತ್ತೆ. ಸೊ ಯಾವ ಒಂದು ಅಸತ್ಯ ನನ್ನ ಕಣ್ಣು ಎದುರಿಗೆ ಕಾಣ್ತಾ ಇದೆ, ಆ ಅಸತ್ಯಕ್ಕೆ ನಿಜವಾಗ್ಲೂ ಸತ್ಯವನ್ನು ಕವರ್ ಮಾಡುವಂತಹ ಶಕ್ತಿ ಇದೆಯಾ? ಅಸತ್ಯ ಅಂತಂದರೆ ಇಟ್ ಈಸ್ ಕಮಿಂಗ್ ಆ್ಯಂಡ್ ಗೋಯಿಂಗ್, ಅದು ಕ್ಷಣಿಕ. ಬಿಕಾಸ್ ಇಟ್ ಈಸ್ ಮಾಯಾ, ಇಟ್ ಶೋಸ್, ಇಟ್ ಪ್ರೊಜೆಕ್ಟ್ಸ್, ಆಮೇಲೆ ಅದು ಯಾವಾಗಲೂ ಹೊಟ್ಟೋಗುತ್ತದು. ಆದ್ದರಿಂದ ಅಸತ್ಯಕ್ಕೆ ಎಂದೂ ಕೂಡ ಸತ್ಯವನ್ನು ಮುಚ್ಚಿಡುವಂತಹ ಶಕ್ತಿ ಇಲ್ಲ. ದ ಟ್ರೂತ್ ಏನು ಅಂತಂದರೆ ಈ ವಿಚಾರದಲ್ಲಿ, ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸತ್ಯ ಟು ಹೈಡ್ ದಿ ಸತ್ಯ. ಸೊ ಕವರಿಂಗ್ ಮಾಡುವಂತಹದ್ದು, ಮುಚ್ಚಿಡುವಂತಹದ್ದು, ಹಂಗಂದ್ರೆ ಏನು ಅರ್ಥ? ಈಗ ಸತ್ಯ ಏನು ಅನ್ನೋದು ನಮಗೆ ಗೊತ್ತಾಗಿದೆ. ಗೊತ್ತಾಗಿರುವಂತಹ ಸತ್ಯವನ್ನು ನಾನು ನೋಡಬೇಕು ಅಂತಂದಾಗ ಕವರ್ ಮಾಡಿಬಿಡುತ್ತೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಮಾಯೆಗಿಂತ ಶಕ್ತಿ ಇದೆ ಅಂತ ಬಹಳ ಸ್ಪಷ್ಟವಾಗಿ ಶಾಸ್ತ್ರ ತಿಳಿಸ್ಬೇಕಾದ್ರೆ, ಒಬ್ಬ ಗುರು ಹೇಳಬೇಕಾದ್ರೆ ಅರ್ಥ ಆಗ್ತಾ ಇದೆ ಇದು. ಬಟ್ ನನ್ನ ಅನುಭವಕ್ಕೆ ಬರಬೇಕು. ಈ ಮಾಯೆ ಇಂತಹ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂತಹದ್ದು ನನಗೆ ಅನುಭವ ಆಗಬೇಕು. ಇದನ್ನು ನಾನು ಹೇಗೆ ಅರ್ಥ ಮಾಡ್ಕೊಳ್ಳುವಂತಹದ್ದು? ಇದು ಸತ್ಯವನ್ನು ಕವರ್ ಮಾಡುತ್ತೆ ಅಂತಂದರೆ, ಈ ಮಾಯೆಗಿರುವಂತಹ ಶಕ್ತಿ ಏನು ಅಂತಂದರೆ, ಆ ಶಕ್ತಿಯನ್ನು ಅದು ಉಪಯೋಗಿಸ್ಕೊಂಡು ನಮ್ಮ ಗಮನವನ್ನು ಅದು ಮತ್ತೊಂದು ಕಡೆಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಗಮನ ಏನು, ಸತ್ಯವನ್ನು ನೋಡಬೇಕು ಅಂತ ಕಾಯ್ತಾ ಕೂತಿರ್ತೀವಿ. ನಮ್ಮ ಗಮನವನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ, ಸತ್ಯ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಸತ್ಯವನ್ನು ಕವರ್ ಮಾಡೋದು ಅಂತಂದ್ರೆ ಈ ರೀತಿ ನಮ್ಮ ಗಮನವನ್ನು ಅದು ಬೇರೆ ಕಡೆಗೆ ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಹೀಗೆ ಮಾಡಿದಾಗ ಆ ಸತ್ಯ ಅನ್ನುವಂತಹದ್ದು ನಮಗೆ ಗೊತ್ತಾಗೋದಿಲ್ಲ. ಸೊ ಇಂತಹ ಕೆಲಸ ಯಾರು ಮಾಡೋದು ಅಂತಂದರೆ, ಓನ್ಲಿ ಮಾಯಾ ಕ್ಯಾನ್ ಡೂ ದಿಸ್ ವರ್ಕ್. ಮಾಯೆಯನ್ನು ಬಿಟ್ಟರೆ ಇಂತಹದ್ದನ್ನು ಯಾರೂ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಶಾಸ್ತ್ರ ಹೇಳುತ್ತೆ, ಯಾವುದನ್ನು ಶಾಸ್ತ್ರ ಸತ್ಯ ಅಂತ ಕರೆಯುತ್ತೆ, ಆ ಸತ್ಯ ಅನ್ನುವಂತಹದ್ದು ಸದಾ ಇರುತ್ತೆ. ಇಷ್ಟೆಲ್ಲ ನೀನು ನೋಡಬೇಕು, ಅದನ್ನು ಗಮನಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ, ಬಿಕಾಸ್ ಆಫ್ ದಿ ಮಾಯಾ ಯುವರ್ ಅಟೆನ್ಷನ್ ವಾಸ್ ಡೈವರ್ಟೆಡ್. ನೀನು ನೋಡಲಿಲ್ಲ. ಬಟ್ ಡೋಂಟ್ ವರಿ, ಸತ್ಯ ಇದ್ದೇ ಇರುತ್ತೆ. ಟ್ರೈ ಅಗೇನ್, ಮತ್ತೆ ಪ್ರಯತ್ನ ಮಾಡು ನೀನು. ಯಾಕೆಂತಂದರೆ ಸತ್ಯ ಅನ್ನುವಂತಹದ್ದು ನಿತ್ಯ, ಇಟ್ ಈಸ್ ನಿರಂತರ, ಅದು ಶಾಶ್ವತ. ಈ ಸತ್ಯ ಅನ್ನುವಂತಹದ್ದು ಯಾವಾಗಲೂ ಕೂಡ ಯಾವ ಬದಲಾವಣೆಗಳಿಗೂ ಅದು ಒಳಪಡೋದಿಲ್ಲ. ಸೊ ಯಾವಾಗಲೂ ಅದು ಸದಾ ಸತ್ಯವಾಗಿ ಬದಲಾವಣೆಗೆ ಒಳಪಡದೆ ನಿರಂತರವಾಗಿ ಅದು ಇದ್ದೇ ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ಸತ್ಯ.
ಆದರೆ ಮಾಯೆ ಏನು ಮಾಡುತ್ತೆ, ತನ್ನ ಶಕ್ತಿಯನ್ನು ಬಳಸಿ ನಮ್ಮ ಗಮನವನ್ನು ಬೇರೆ ಕಡೆಗೆ ಸೆಳೆದಾಗ ಆ ಸತ್ಯ ಅನ್ನುವಂಥದ್ದು ಅಲ್ಲಿ ಇದ್ರೂ ನಿತ್ಯ ನಿರಂತರವಾದರೂ ಶಾಶ್ವತವಾಗಿದ್ದರೂ ಕೂಡ ಅದು ನಮ್ಮ ಗಮನಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಅಟೆನ್ಷನ್ ಆ ಕಡೆ ಹೊರಟೋಗಿರುತ್ತೆ, ಸತ್ಯ ಅಲ್ಲೇ ಇರುತ್ತೆ. ಆಗ ಸತ್ಯ ಅನ್ನುವಂತಹದ್ದು ಗೋಚರವಾಗೋದಿಲ್ಲ. ದಿಸ್ ಈಸ್ ಕಾಲ್ಡ್ ಆವರಣ ಶಕ್ತಿ. ಮಾಯೆಯ ಆವರಣ ಶಕ್ತಿ ಅಂತಂದರೆ ಅದು ಈ ರೀತಿ ಮಾಡುತ್ತೆ. ಮಾಯೆಗೆ ಇಂತಹ ಒಂದು ಶಕ್ತಿ ಇದೆ. ಈಗ ಅದನ್ನು ಒಂದು ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ವೆರಿ ಸಿಂಪಲ್. ಈಗ ಶಾಸ್ತ್ರ ಏನು ಮಾಡುತ್ತೆ, ಸ್ಪಷ್ಟವಾಗಿ ಹೇಳುತ್ತೆ, ಈ ದೇಹ ಅನ್ನುವಂತಹದ್ದು ನಿನಗೆ ಸಿಕ್ಕಿರುವಂತಹ ಒಂದು ಟೂಲ್. ಸೊ ಯು ಆರ್ ನಾಟ್ ದಿ ಬಾಡಿ, ಎ ಬಾಡಿ ಈಸ್ ಗಿವನ್ ಟು ಯು. ಯು ಅಂತ ಯಾರನ್ನ ಹೇಳ್ತಾ ಇದೆ, ದಟ್ ಪ್ಯೂರ್ ಕಾನ್ಷಿಯಸ್ನೆಸ್. ಆ ಒಂದು ಪ್ಯೂರ್ ಕಾನ್ಷಿಯಸ್ನೆಸ್ಸು ಅಜ್ಞಾನದಿಂದ ಈ ಜಗತ್ತಿಗೆ ಬರೋ ಹಾಗೆ ಆಯಿತು. ಬಂದ ಮೇಲೆ ಅದು ಮತ್ತೆ ಇಟ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದಿ ಸೋರ್ಸ್. ಮೋಕ್ಷವನ್ನು ಗಳಿಸಿ ಅದು ಮತ್ತೆ ತನ್ನ ಮೂಲ ಸ್ವರೂಪಕ್ಕೆ ಅದು ಹೋಗಬೇಕು. ಆದರೆ ಅದು ಹೋಗೋದಕ್ಕೆ ಅನೇಕ ಸಾಧನೆಗಳನ್ನು ಮಾಡಬೇಕು. ಸಾಧನೆಗಳನ್ನು ಮಾಡೋದಕ್ಕೆ ಅದಕ್ಕೆ ಕೆಲವು ಟೂಲ್ ಬೇಕು. ಆ ಟೂಲ್ ನಿನಗೆ ಸಿಗಲಿ ಅಂತ ಹೇಳಿ ಬಾಡಿ ಆ್ಯಂಡ್ ಮೈಂಡ್ ಅನ್ನುವಂತಹ ಎರಡು ಉಪಕರಣವನ್ನು ಭಗವಂತ ನಮಗೆ ಕೊಡ್ತಾನೆ. ಜೀವಭಾವ, ಅವುಗಳಲ್ಲಿ ಆ ಜೀವಭಾವವನ್ನು ಬೆರೆಸಿಕೊಂಡು ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಿ ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಗಳಿಸುವಂತ. ಸೊ ಬಾಡಿ ಅಂತಂದರೆ, ದೇಹ ಅಂತಂದರೆ, ಈ ದೇಹ ಅನ್ನುವಂತಹದ್ದು ಇಟ್ಸ್ ಆಸ್ ಎ ಟೂಲ್ ಇಟ್ ಈಸ್ ಗಿವನ್ ಟು ಯು. ಅದೊಂದು ಉಪಕರಣವಾಗಿ ನಿನಗೆ ಕೊಟ್ಟಿದ್ದೀನಿ ಅಂತ ಭಗವಂತ ಹೇಳ್ತಾ ಇದ್ದಾಗ ಈ ದೇಹ ಅನ್ನುವಂತಹದ್ದು ಹೇಗೆ ನಿರ್ಮಾಣವಾಯಿತು? ಹಾಗಾದರೆ ಒಂದು ಟೂಲಾಗಿ ಅದು ನನಗೆ ಸಿಕ್ಕಿದೆ. ಬಟ್ ಹೌ ದಿಸ್ ಬಾಡಿ ಈಸ್ ಮ್ಯಾನುಫ್ಯಾಕ್ಚರ್ಡ್? ಈ ಒಂದು ದೇಹದ ನಿರ್ಮಾಣ ಹೇಗೆ? ಈ ದೇಹ ಅನ್ನುವಂತಹದ್ದು ನಿರ್ಮಾಣವಾಗಿರುವಂತಹದ್ದೇ ಪಂಚಭೂತಗಳ ಕಾರಣದಿಂದ. 5 ಗ್ರೇಟ್ ಎಲಿಮೆಂಟ್ಸ್, ಅವುಗಳ ಇನ್ವಾಲ್ವ್ಮೆಂಟು ಈ ದೇಹದ ಮೇಲಿದ್ದು ಈ ಒಂದು ದೇಹ ಅನ್ನುವಂತಹದ್ದು ನಿರ್ಮಾಣವಾಗಿದೆ. ಇದು ಶಾಸ್ತ್ರ ಹೇಳಿದೆ ಅಂತ ಅಲ್ಲ, ಅನೇಕ ಬಾರಿ ಶ್ರವಣದ ಮೂಲಕ ನಮ್ಮ ವೇದಾಂತ ತಿಳಿಸಿ ನಮಗೆಲ್ಲರಿಗೂ ಅರ್ಥ ಆಗೋಗಿದೆ. ಈ ದೇಹ ಅನ್ನುವಂತಹದ್ದು ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಪಂಚಭೂತ ಅಂತಂದರೆ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ? ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಭೂಮಿಯನ್ನು ನಾವು ಪಂಚಭೂತ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಒಂದು ದೇಹ ಅಂತ ಹೇಳಿದಾಗ ಅದನ್ನು ದೇಹವಾಗಿ ಗುರುತಿಸ್ತೀವಿ, ಪಂಚಭೂತವಾಗಿ ನಾವು ನೋಡ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂತಂದರೆ, ಯಾವಾಗ ನಾವು ಒಂದು ದೇಹವನ್ನು ನೋಡ್ತೀವಿ, ಆ ದೇಹವನ್ನು ನನ್ನ ದೇಹ ಅಂತ ಗುರುತಿಸ್ತೀವಿ. ಮತ್ತೊಂದು ದೇಹವನ್ನು ನೋಡ್ತೀವಿ, ನನ್ನ ತಂದೆ ಅಂತ ಹೇಳ್ತೀನಿ. ಇನ್ನೊಂದು ದೇಹವನ್ನು ನೋಡ್ತೀನಿ, ತಾಯಿ ಅಂತ ಹೇಳ್ತೀನಿ. ಮತ್ತೊಂದು ದೇಹವನ್ನು ನೋಡಿ ನನ್ನ ಮಗು, ನನ್ನ ಸ್ನೇಹಿತ, ನನ್ನ ಅಣ್ಣ, ತಮ್ಮ, ಹೀಗೆ ದೇಹವನ್ನು ಗುರುತಿಸಿ ಆ ದೇಹದೊಂದಿಗೆ ನನ್ನ ಸಂಬಂಧವನ್ನು ನಾನು ಬೆರೆಸ್ಕೋತಾ ಹೋಗ್ತೀನಿ. ಇದು ನನ್ನ ದೇಹ, ಇದು ನನ್ನ ತಂದೆಯ ದೇಹ, ಇದು ನನ್ನ ತಾಯಿ, ಇದು ನನ್ನ ಅಣ್ಣ, ತಮ್ಮ, ಅಕ್ಕ, ತಮ್ಮ, ನನ್ನ ಮಗ, ಮಗಳು, ಹೀಗೆ ಬೇರೆ ಬೇರೆ ಅನೇಕ ದೇಹಗಳೊಂದಿಗೆ ನನ್ನ ಸಂಬಂಧವನ್ನು ಗುರುತಿಸಿಕೊಂಡು ಅದನ್ನು ಗಟ್ಟಿ ಮಾಡ್ಕೋತಾ ಹೋಗ್ತೀನಿ. ಯಾವತ್ತೂ ಮರೆಯೋದಿಲ್ಲ. ನನ್ನ ತಂದೆ, ಇದು ನನ್ನ ತಾಯಿ ಅಂತ ಗೊತ್ತಾದ ಮೇಲೆ ಮತ್ತೆ ಇನ್ನೊಂದ್ಸಲಿ ಬಂದು ಹೇಳ್ಕೊಡ್ಬೇಕಾಗಿಲ್ಲ, ಜ್ಞಾಪಿಸ್ಬೇಕಾಗಿಲ್ಲ. ಈಸ್ ಮೈ ಫಾದರ್, ಶಿ ಈಸ್ ಮೈ ಮದರ್. ಯಾಕೆ ಅಂತಂದರೆ ಆ ಸಂಬಂಧವನ್ನು ನಾನು ಅಷ್ಟು ಗಟ್ಟಿಯಾಗಿ ನಾನು ನನ್ನ ಸ್ಮೃತಿಗೆ ಅದನ್ನು ತೊಗೊಂಡು ಹೊರಡೋಗಿರ್ತೀನಿ. ಸೊ ಯಾವುದೇ ಒಂದು ದೇಹವನ್ನು ಈ ರೀತಿ ನೋಡಿದಾಗ ಆ ದೇಹವನ್ನು ನೋಡಿದ ಕೂಡಲೇ ಇದು ನನ್ನ ಮಗು, ಅಥವಾ ಈ ದೇಹವನ್ನು ನೋಡಿದ ತಕ್ಷಣ ಇದು ನನ್ನ ತಾಯಿ, ಇದು ನನ್ನ ತಂದೆ ಅಂತ ಹೇಳಿ ಆ ದೇಹವನ್ನು ಗುರುತಿಸ್ತೀನಿ. ಆದರೆ ಶಾಸ್ತ್ರ ಹೇಳುತ್ತೆ, ವೇದಾಂತ ಹೇಳುತ್ತೆ, ದಿಸ್ ದೇಹ ಅಂತ ಏನಿದೆ, ಇಟ್ ಈಸ್ ಮೇಡ್ ಅಪ್ ಆಫ್ ದಿ 5 ಗ್ರೇಟ್ ಎಲಿಮೆಂಟ್ಸ್. ಆರ್ ಯು ರೆಕಗ್ನೈಸಿಂಗ್ ದಿ 5 ಎಲಿಮೆಂಟ್ಸ್ ಇನ್ ದಟ್ ದೇಹ, ಆರ್ ಆರ್ ಯು ರೆಕಗ್ನೈಸಿಂಗ್ ದಿ ರಿಲೇಶನ್ಶಿಪ್? ವೈ? ದಟ್ ಈಸ್ ಮಾಯಾ. ಸೊ ಮಾಯೆ ಏನು ಮಾಡ್ತು ಅಂತಂದರೆ, ಆ ದೇಹವನ್ನು ನಾನು ನೋಡಿದ ತಕ್ಷಣ ಪಂಚಭೂತಗಳನ್ನು ಗುರುತಿಸಬೇಕು ಅನ್ನುವಂತಹ ಸತ್ಯವನ್ನು ಮರೆತು ನನ್ನ ಗಮನವನ್ನು ಆ ಸಂಬಂಧದ ಮೇಲೆ ಹಾಕ್ತು. ನನ್ನ ಗಮನ ಏನು ಮಾಡ್ತಾ ಇದೆ, ಆ
ಈ ದೇಹ ಆ ದೇಹದೊಂದಿಗೆ ಹೊಂದಿರುವಂತಹ ಸಂಬಂಧವನ್ನು ನನ್ನ ನೆನಪಿಗೆ ತಂತು ಅಷ್ಟು ಇತ್ತು. ಆ ದೇಹ ಅನ್ನುವಂತಹದ್ದು ಪಂಚಭೂತಗಳಿಂದ ಆಗಿರುವಂತಹದ್ದು. ಪಂಚಭೂತಗಳು ಅಲ್ಲಿ ಇವೆ ಅಂತ ಹೇಳಿ ಇದು ಪಂಚಭೂತ, ಇದು ಇನ್ನೊಂದು ಪಂಚಭೂತ ಅಂತ ನಾವು ಮಾತಾಡ್ತಾ ಇಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಮಾಯಾ. ಮಾಯೆ ಎನ್ನುವಂತಹದ್ದು ಈ ರೀತಿಯಲ್ಲಿ ಸತ್ಯವನ್ನು ಮರೆಮಾಚುತ್ತೆ, ನಮ್ಮ ಗಮನವನ್ನು ಮತ್ತೊಂದು ಕಡೆಗೆ ಅದು ಎಳ್ಕೊಂಡು ಹೊರಟೋಗುತ್ತೆ. ಸೊ ದಟ್ ಈಸ್ ದಿ ಪವರ್ ಆಫ್ ಮಾಯಾ. ಆಚಾರ್ಯ ಶಂಕರರು ಹೇಳ್ತಾರೆ, ಪಶ್ಯನ್ನ ಪಿಚನ ಪಶ್ಯತಿ ಮೂಢ. ನೇರವಾಗಿ ನೋಡಿದ್ರೂ ಕೂಡ ನೋಡಿರುವಂತಹ ಸತ್ಯವನ್ನು ನೋಡಲಾಗದ ಸ್ಥಿತಿಗೆ ನಾನು ಬಂದು ತಲುಪಿರ್ತೀನಿ. ಅದಕ್ಕೆ ಕಾರಣ ಏನು ಅಂತಂದರೆ ಮಾಯೆ. ಸೊ ದಿಸ್ ಈಸ್ ಕಾಲ್ಡ್ ಕವರಿಂಗ್, ಆವರಣ. ಅದೇ ರೀತಿ ಪಂಚಕೋಶಗಳು ಅಂತ ಕೂಡ ಹೇಳ್ತೀವಿ. ಕೋಶ ಅಂತಂದರೆ ಅಗೇನ್ ಇಟ್ ಇಸ್ ಕವರಿಂಗ್, ಶೀಟ್ ಅಂತ ಹೇಳ್ತೀವಿ. ಏನದು ಪಂಚಕೋಶಗಳು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಹೇಳಿ ಪಂಚಕೋಶಗಳು ಅಂತ ಗುರುತಿಸ್ತೀವಿ. ಆಚಾರ್ಯ ಶಂಕರರ ತತ್ವಬೋಧದಲ್ಲಿ ಈ ಪಂಚಕೋಶಗಳ ಬಗ್ಗೆ ಬಹಳ ವಿಸ್ತಾರವಾದ ವಿವರಣೆ ಇದೆ ಅಲ್ಲಿ. ಸೊ ನಾವು ಅನ್ನಮಯ ಕೋಶ ಅಂತ ಹೇಳ್ತೀವಿ. ಬೇಸಿಕಲಿ ಕೋಶ ಅಂತಂದಾಗ ಇಟ್ಸ್ ಎ ಶೀಟ್, ಇಟ್ ಹ್ಯಾಸ್ ಕವರ್ಡ್ ಸಮಥಿಂಗ್. ಅನ್ನಮಯ ಕೋಶ ಅಂತಂದಾಗ ದಿಸ್ ಅನ್ನಮಯ, ಮಯ ಅಂತಂದರೆ ಫುಲ್ ಆಫ್ ದಟ್. ಚಿನ್ನಮಯ ಅಂತಂದ್ರೆ ಏನು? ಫುಲ್ ಆಫ್ ಚಿನ್ನ ಅಂತ ನಾವೇನು ಹೇಳ್ತೀವಿ ಆ ರೀತಿ. ಅನ್ನಮಯ ಅಂತಂದರೆ ಮೇಡ್ ಅಪ್ ಆಫ್ ನಥಿಂಗ್ ಬಟ್ ದಿ ಅನ್ನ. ದಿಸ್ ಬಾಡಿ ಈಸ್ ಗ್ರೋನ್ ಲೈಕ್ ದಿಸ್. ಏನಿದೆ ಇಲ್ಲಿ ಅಂತಂದರೆ ಇಟ್ ಈಸ್ ಅನ್ನಮಯ, ಫುಲ್ ಆಫ್ ಅನ್ನ ಓನ್ಲಿ, ಫುಲ್ ಆಫ್ ಫುಡ್ ಶೀಟ್ ಅಂತ ಕೂಡ ಹೇಳ್ತಾರೆ. ಸೊ ದಿಸ್ ಬಾಡಿ ಈಸ್ ನಥಿಂಗ್ ಬಟ್ ದಿ ಫುಡ್ ಬ್ಯಾಗ್. ಸೊ ದೇಹ ಅಂತಂದರೆ ಹೀಗೆ, ಅದು ಅನ್ನಮಯದಿಂದ ಕೂಡಿರುವಂತಹದ್ದು. ಬಟ್ ಬೇಸಿಕಲಿ ಅನ್ನಮಯ ಅಂತಂದಾಗ ಇಟ್ ಈಸ್ ಎ ಕೋಶ, ಇಟ್ ಹ್ಯಾಸ್ ಕವರ್ಡ್. ಅನ್ನದಿಂದ ಇಟ್ ಹ್ಯಾಸ್ ಕವರ್ಡ್ ಸಮಥಿಂಗ್. ಕವರ್ ಯಾವುದನ್ನು ಮಾಡಿದೆ? ಆತ್ಮವನ್ನು ಮುಚ್ಚಿ ಹಾಕಿದೆ ಈ ದೇಹ. ಆತ್ಮ ಅನ್ನುವಂತಹದ್ದು ಎಲ್ಲಿದೆ ಅದನ್ನು ಈ ಅನ್ನಮಯ ಶರೀರ ಅಂತ ನಾವೇನು ಹೇಳ್ತೀವಿ ಸಂಪೂರ್ಣವಾಗಿ ಅದನ್ನು ಮುಚ್ಚಿ ಹಾಕಿ, ದಿಸ್ ಈಸ್ ಮೈ ಬಾಡಿ, ಐ ಕ್ಯಾನ್ ಸಿ ಓನ್ಲಿ ದಿ ಬಾಡಿ, ನಾಟ್ ದಿ ಆತ್ಮ. ವೇರ್ ಈಸ್ ಆತ್ಮ? ಆತ್ಮ ಈಸ್ ಕವರ್ಡ್ ಬೈ ವಾಟ್? ಅನ್ನಮಯ. ಸೊ ಅನ್ನಮಯ ಕೋಶ ಅಂತಂದರೆ ಈ ರೀತಿ ಈ ಒಂದು ದೇಹ ಅಂತ ನಾವೇನು ಹೇಳ್ತೀವಿ, ಆ ದೇಹ ನಥಿಂಗ್ ಬಟ್ ದಿ ಫುಡ್ ಬ್ಯಾಗ್. ಸೊ ನಮ್ಮ ಅಟೆನ್ಷನ್ ಏನಾಗುತ್ತೆ ದೇಹ ಅಂತಂದಾಗ ಆ ದೇಹದ ಮೇಲೆ ಹೋಗುತ್ತೆ. ಎಲ್ಲೂ ಕೂಡ ಅಲ್ಲಿ ಆತ್ಮ ಇದೆಯಾ ಅಂತ ನಾವು ನೋಡೋದೇ ಇಲ್ಲ. ಆ ದೇಹವನ್ನು ನೋಡ್ತೀವಿ, ಆ ದೇಹದಲ್ಲಿ ಆಗೋ ಬದಲಾವಣೆಗಳನ್ನು, ಆ ದೇಹದಲ್ಲಿ ಇರುವಂತಹ ಅನೇಕಗಳನ್ನು ಗುರುತಿಸಿ ಆ ದೇಹದ ಜೊತೆಗೆ ನಾವು ಮತ್ತಷ್ಟು ನಮ್ಮ ಸಂಬಂಧವನ್ನು ಹೆಚ್ಚು ಮಾಡ್ಕೋತಾ ಹೋಗ್ತೀವಿ. ಸೊ ಹೀಗೆ ನಮ್ಮ ಗಮನ ಸದಾಕಾಲ ದೇಹದ ಮೇಲೆ ಇರೋದ್ರಿಂದ ಆ ದೇಹಕ್ಕೆ ಏನು ಬೇಕು ಅವೆಲ್ಲವನ್ನು ಒದಗಿಸುವಂತಹ ಕರ್ಮವನ್ನು ನಾವು ಮಾಡ್ತೀವಿ. ಇದು ನನ್ನ ದೇಹ, ಈ ದೇಹಕ್ಕೆ ಏನು ಬೇಕು? ಮತ್ತಷ್ಟು ಒಳ್ಳೆಯ ಆಹಾರ ಬೇಕು. ಸೊ ಒಳ್ಳೆಯ ಆಹಾರ ಬೇಕು ಅಂತಂದ್ರೆ ಏನು ಮಾಡಬೇಕು? ಹೆಚ್ಚು ಕೆಲಸವನ್ನು ಮಾಡಿ ಹಣ ಸಂಪಾದನೆ ಮಾಡಿ ಒಳ್ಳೆಯ ಆಹಾರ ಸಿಗೋ ಹಾಗೆ ಮಾಡಬೇಕು, ಮತ್ತೆ ಕರ್ಮವನ್ನು ಮಾಡು. ಮತ್ತು ಈ ದೇಹ ನಂದು, ಈ ದೇಹಕ್ಕೆ ಒಂದು ಒಳ್ಳೆಯ ಬಟ್ಟೆ ಬೇಕು, ಒಳ್ಳೆ ಬಟ್ಟೆ ಕೊಂಡ್ಕೊಳ್ಳೋದಕ್ಕೆ ಏನು ಮಾಡಬೇಕು? ದುಡ್ಡು ಬೇಕು, ಆ ದುಡ್ಡಿಗೆ ಏನು ಮಾಡಬೇಕು? ಮತ್ತೆ ಕರ್ಮವನ್ನು ಮಾಡು. ಸೊ ನಮ್ಮ ಗಮನ ಏನಾಗುತ್ತೆ, ನಿರಂತರವಾಗಿ ದೇಹದ ಮೇಲೆ ನಮ್ಮ ಗಮನ ಹರಿದಿರೋದ್ರಿಂದ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲವನ್ನ ಒದಗಿಸುವುದರಲ್ಲಿ ನಾವು ನಮ್ಮ ಕರ್ಮವನ್ನು ಗುರುತಿಸ್ಕೋತೀವಿ. ಯಾವತ್ತೂ ಕೂಡ ನಮ್ಮ ಕರ್ಮ ಸತ್ಕರ್ಮ ಅಂತ ಹೇಳಿ ಒಂದು ಸೇವೆ ಅಂತನೋ, ಭಗವಂತನಿಗೆ ಇದು ಅರ್ಪಣೆ ಆಗಲಿ ಅಂತನೋ ಆ ದಿಕ್ಕಿನಲ್ಲಿ ನಮ್ಮ ಕರ್ಮಗಳು ಸಾಕ್ತಾ ಇಲ್ಲ. ನಮ್ಮ ಕರ್ಮಗಳೆಲ್ಲವೂ ಕೂಡ ಸ್ವಾರ್ಥ ದೃಷ್ಟಿಯಿಂದ ಈ ದೇಹ ಬಯಸುವಂತಹ, ದೇಹಕ್ಕೆ ಬೇಕಾಗುವಂತಹ ಎಲ್ಲವನ್ನ ಒದಗಿಸಿ ದೇಹವನ್ನು ತೃಪ್ತಿ ಮಾಡ್ತಾ ಇದ್ದೀವಿ, ಆತ್ಮವನ್ನು ನಾವು ತೃಪ್ತಿ ಮಾಡ್ತಾ ಇಲ್ಲ. ಆತ್ಮ ತೃಪ್ತಿಯ ಕಡೆಗೆ ನಮ್ಮ ಕರ್ಮ ಸಾಗ್ತಾ ಇಲ್ಲ. ನಾವು ಮಾಡುವಂತಹ ಪ್ರತಿ ನಮ್ಮ ಕರ್ಮಗಳು ಈ ದೇಹದ ತೃಪ್ತಿಗಾಗಿ. ಯಾಕೆ ಅಂತಂದರೆ ದಿಸ್ ದೇಹ ಇಟ್ಸ್ ಮೀ. ಆ ದೇಹದೊಂದಿಗೆ ನಾನು ಆ ಒಂದು ಸಂಬಂಧವನ್ನು, ಬಾಂಧವ್ಯವನ್ನು ಹೊಂದು ಅದು ನಂದು, ಅದು ನಾನೇ, ನನಗೆ ಇಂತಹದ್ದು ಬೇಕು.
ದೇಹಕ್ಕೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ನಾನು ಬಟ್ಟೆ ಹಾಕ್ಕೊಂಡೆ ಅಂತ ಹೇಳ್ತೀನಿ. ಒಳ್ಳೆ ಊಟ ಮಾಡಿಬಿಟ್ಟು ಈ ಊಟವನ್ನು ನಾನು ಮಾಡಿದೆ ಅಂತ ಹೇಳ್ತೀನಿ. ಸೊ ಹೀಗೆ ದೇಹವನ್ನು ನಾನು ಗುರುತಿಸ್ಕೊಂಡಿರೋದು ಹೇಗೆ? ಈ ಒಂದು ಫುಡ್ ಬ್ಯಾಗ್ ಅನ್ನುವಂತಹದ್ದು ಅಥವಾ ಫುಡ್ ಶೀಟ್ ಅನ್ನುವಂತಹದ್ದು, ಅನ್ನಮಯ ಅನ್ನುವಂತಹದ್ದು, ಆ ಒಂದು ಸತ್ಯ, ಆತ್ಮ ಅನ್ನುವ ಸತ್ಯವನ್ನು ಕವರ್ ಮಾಡಿ ದೇಹಕ್ಕೆ ಬೇಕಾಗುವಂತಹ ಎಲ್ಲವನ್ನ ಒದಗಿಸುವಂತೆ ಕರ್ಮದಲ್ಲಿ ನಮ್ಮನ್ನು ತೊಡಗುವಂತೆ ಅದು ಪ್ರಚೋದನೆ ಮಾಡುತ್ತೆ. ಹಸಿವು, ಬಾಯಾರಿಕೆ ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಅವೆಲ್ಲವನ್ನ ನೀನು ಪ್ರೊವೈಡ್ ಮಾಡು ಅಂತ ಹೇಳಿ ಅದು ನಮ್ಮನ್ನು ಪ್ರಚೋದನೆ ಮಾಡುತ್ತೆ. ಮತ್ತು ಆಹಾರ ಅಂತ ಹೇಳಿದಾಗಲೂ ಕೂಡ ದೇಹ ಹಸಿವು ಅಂತ ಮಾತ್ರ ಹೇಳುತ್ತೆ, ಹಸಿವಿನ ಎಚ್ಚರಿಕೆಯನ್ನು ಕೊಡುತ್ತೆ. ಆದರೆ ನಾವೇ ಆ ದೇಹಕ್ಕೆ ಬಗೆ ಬಗೆಯ ರುಚಿಯಾದ ಆಹಾರವನ್ನು ಪರಿಚಯ ಮಾಡಿಕೊಟ್ಬಿಟ್ಟು ದೇಹ ಕೇಳ್ತಾ ಇದೆ ಅಂತ ಆಮೇಲೆ ನನಗೆ ಇಂಥದ್ದೇ ಫುಡ್ ಬೇಕು, ಮಸಾಲೆ ದೋಸೆನೇ ಬೇಕು. ಆದರೆ ಹಸಿವು ಏನು ಬೇಕಾದ್ರೂ ತಿನ್ಬೋದಲ್ಲ, ಮಸಾಲೆ ದೋಸೆನೇ ಯಾಕೆ ಬೇಕು? ಬಿಕಾಸ್ ನಾವೇ ಆ ದೇಹಕ್ಕೆ ಬೇಕಾಗುವಂತಹ ಎಲ್ಲವನ್ನ ಪ್ರೊವೈಡ್ ಮಾಡಿ 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 ಆ ದೇಹ ಅಂತಂದರೆ ನಾನು, ಇದು ನಂದು ಅಂತ ಹೇಳಿ ಆತ್ಮವನ್ನು ಮರೆತು ದೇಹವೇ ಪ್ರಧಾನ, ಆ ಸ್ಥಿತಿಗೆ ನಾವು ತಲುಪಿರ್ತೀವಿ. ಸೊ ಹೀಗೆ ನಾವೇ ಅನೇಕ ರೀತಿಯಲ್ಲಿ ದೇಹಕ್ಕೆ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ನಾವು ಹಸಿವು, ಬಾಯಾರಿಕೆ ಅಂತ ಹೇಳಿದಾಗ ಯಾವುದನ್ನು ಬೇಕಾದ್ರೂ ಕೊಟ್ಟು ಅದನ್ನು ತಣಿಸ್ಬೋದಾಗಿತ್ತು, ನಾವು ಆ ರೀತಿ ಮಾಡ್ತಾ ಇಲ್ಲ. ಸೊ ನಮ್ಮ ಅಟೆನ್ಷನ್ ಏನಾಗುತ್ತೆ, ಇಟ್ ಗೋಸ್ ಅವೇ ಫ್ರಮ್ ದಿ ಸತ್ಯ, ಟ್ರೂತ್. ಹೀಗೆ ಅಟೆನ್ಷನ್ ಅನ್ನುವಂತಹದ್ದು ಬೇರೆ ಎಲ್ಲೋ ಶಿಫ್ಟ್ ಆಗೋ ಹಾಗೆ ಮಾಡುವಂತಹದ್ದೇನು? ದೇಹದ ಮೇಲಿನ ಅಭಿಮಾನ. ಆ ದೇಹದ ಮೇಲಿನ ಅಭಿಮಾನ ಅಂತಂದ್ರೇನು? ದಟ್ ಈಸ್ ಅನ್ನಮಯ ಕೋಶ. ಆ ಅನ್ನಮಯ ಕೋಶ ಅನ್ನುವಂತಹದ್ದು ಏನು ಮಾಡಿದೆ ಅಂತಂದರೆ ಆ ಒಂದು ಸತ್ಯವನ್ನು ಅದು ಮುಚ್ಚಿ ಹಾಕಿರುತ್ತೆ. ಅದು ಮುಚ್ಚಿ ಹಾಕಿ ಕೇವಲ ದೇಹವನ್ನು ಮಾತ್ರ ತೋರಿಸ್ತಾ ಇದೆ ಅದು. ಸೊ ನೆಕ್ಸ್ಟ್ ಮನೋಮಯ ಕೋಶ ಅಂತ ಹೇಳ್ತೀವಿ. ಈ ಮನೋಮಯ ಕೋಶ ಅಂತಂದ್ರೂ ಕೂಡ ಇಲ್ಲಿ ಈ ಮನೋಮಯ ಕೋಶದಲ್ಲೂ ಕೂಡ ವಿ ಆರ್ ಕ್ಯಾರಿಡ್ ಅವೇ ಬೈ ಅವರ್ ಭಾವನೆಗಳು, ಎಮೋಷನ್ಸ್ ಅಂತ ನಾವೇನು ಹೇಳ್ತೀವಿ, ಅವುಗಳಿಗೆ ನಾವು ಪ್ರಾಮುಖ್ಯತೆ, ಅವುಗಳಿಗೆ ನಾವು ಬೆಲೆಯನ್ನು ಕೊಡ್ತಾ ಹೋಗ್ತೀವಿ. ಸುಖ, ದುಃಖ, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಈ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇವೆಲ್ಲ ಹೇಗೆ ಅಂತಂದರೆ ಭಾವನೆಗಳು. ಯಾವ ಭಾವನೆಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ಆ ಭಾವನೆಗಳು ನಮ್ಮಲ್ಲಿ ಬೆಳೀತಾ ಗಟ್ಟಿಯಾಗ್ತಾ ಬರುತ್ತೆ. ಸೊ ಈ ಭಾವನೆಗಳು ಕೂಡ ನಮ್ಮನ್ನು ಸತ್ಯದಿಂದ ಪಕ್ಕಕ್ಕೆ ತಳ್ಳಿಬಿಟ್ಟಿರುತ್ತವೆ. ವಿಜ್ಞಾನಮಯ ಕೋಶ, ಇಂಟೆಲಿಜೆನ್ಸ್, ಬುದ್ಧಿ ಅದೆಲ್ಲ ಹೇಳ್ತೀವಿ. ಈ ಬುದ್ಧಿಯ ಮೂಲಕ ಕೂಡ ನಾವು ಅನೇಕ ಚಟುವಟಿಕೆಗಳನ್ನು, ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಸೊ ಆ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಅನೇಕ ಕರ್ಮಗಳನ್ನು, ಕೆಲಸಗಳನ್ನು ನಾವೇ ಅವುಗಳೊಂದಿಗೆ ಹೆಚ್ಚು ಸಮಯವನ್ನು ಕಳೆಯೋ ಹಾಗೆ ಮಾಡ್ತಾ ಇರ್ತೀವಿ. ಆಮೇಲೆ ಅನೇಕ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಐ ಆಮ್ ವೆರಿ ಇಂಟೆಲಿಜೆಂಟ್, ಹೀಗೆ ಸದಾಕಾಲ ಏನೋ ಒಂದು ಮಾಡಿ ಆ ಒಂದು ಬುದ್ಧಿಯನ್ನು ಅಥವಾ ನನ್ನ ಒಂದು ಜಾಣ್ಮೆಯನ್ನು ಪ್ರದರ್ಶನಗೊಳಿಸ್ಕೋಬೇಕು ಅಂತ ಹೇಳಿ ಅದಕ್ಕೆ ಬೇಕಾಗುವಂತಹ ಕಾರಣಗಳನ್ನು ಹುಡುಕೋತಾ ಇರ್ತೀನಿ. ಇದೆಲ್ಲ ಹೇಗೆ ಸಾಧ್ಯ ಅಂತಂದರೆ ಅಗೇನ್ ಇಟ್ಸ್ ಆಲ್ ಬಿಕಾಸ್ ನಮ್ಮ ಬುದ್ಧಿ ಎನ್ನುವಂತಹದ್ದು ನಿರಂತರವಾಗಿ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇರುತ್ತೆ. ನೀನು ಅದು ಮಾಡು, ಇದು ಮಾಡಬೇಡ, ಇದನ್ನು ಮಾಡು, ಅದನ್ನು ಮಾಡಬೇಡ, ಹೀಗೆ ಮಾಡು, ಹಾಗೆ ಮಾಡು ಅಂತ ಹೇಳಿ ಅನೇಕ ಪ್ರಶ್ನೆಗಳನ್ನು ನಮಗೆ ಸವಾಲಾಗಿ ಕೊಡ್ತಾ ಇರುತ್ತೆ. ಸೊ ನಾವು ಅನ್ಕೋತಾ ಇದ್ದೀವಿ ಈ ಸವಾಲುಗಳಿಗೆ ನಾವು ಉತ್ತರವನ್ನು ಕೊಡುವ ಮೂಲಕ ನಾನು ನನ್ನ ಬುದ್ಧಿಯನ್ನು ಬೆಳೆಸ್ಕೋತಾ ಇದ್ದೀನಿ ಅಂತ. ಬಟ್ ಇಟ್ ಇಸ್ ಆಲ್ ಲೌಕಿಕ. ಆ ಉತ್ತರವನ್ನು ಹುಡುಕ್ತಾ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಅದರ ಜೊತೆನೇ ಸಾಕ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನನ್ನ ಈಗೋವನ್ನು ನಾನು ಬೆಳೆಸ್ತಾ ಹೋಗ್ತೀನಿ. ಆದರೆ ನಿಜವಾಗ್ಲೂ ಇದು ಯಾವುದು ಇಲ್ಲದೆ ಸದಾ ಬೆಳಗ್ತಾ ಇರೋದು ಯಾವುದು ಅಂತಂದರೆ ಆತ್ಮ. ಆದರೆ ಆತ್ಮ ಸದಾ ಬೆಳಗ್ತಾ ಇದೆ ಎನ್ನುವಂತಹ ಸತ್ಯವನ್ನು ನಾನು ಪಕ್ಕಕ್ಕಿಟ್ಬಿಟ್ಟು ನಾನು ಬೆಳಗಬೇಕು, ಐ ಶುಡ್ ಬಿಕಮ್, ನಾನು ಫೇಮಸ್ ಆಗಬೇಕು, ಆ ಒಂದು ಈಗೋ ಅದನ್ನು ನಾನು ಬೆಳೆಸುವಂತಹ ಪ್ರಯತ್ನವನ್ನು ಈ ವಿಜ್ಞಾನಮಯ ಕೋಶ ಅದು ನನ್ನನ್ನು ಮುಚ್ಚಿ ಹಾಕಿರುತ್ತೆ. ಹೀಗೆ ಈ ಕೋಶಗಳು ಅಂತ ನಾವೇನು ಹೇಳ್ತೀವಿ ಅವುಗಳು ಕೂಡ ನಮ್ಮನ್ನು ಈ ರೀತಿ ಸತ್ಯವನ್ನು ಮುಚ್ಚಿ ಹಾಕಿ
ಅವೆಲ್ಲ ನಮ್ಮ ಕೈನಲ್ಲಿ ಅನಾತ್ಮವನ್ನು ನೋಡುವಂತೆ ಮಾಡ್ತಾ ಇದೆ. ಸೊ ಹೀಗೆ ಒಂದಲ್ಲ ಒಂದು ಅನೇಕಗಳನ್ನು ನಾವು ಹುಡುಕ್ತಾ ಇರ್ತೀವಿ. ಅವುಗಳಲ್ಲಿ ಮುಖ್ಯವಾಗಿ ನಾವು ಹುಡುಕುವಂತಹದ್ದೇನು? ಆನಂದ. ಇನ್ಫ್ಯಾಕ್ಟ್ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಆನಂದ ಅನ್ನುವಂತಹದ್ದು ನಿನ್ನ ಸ್ವಭಾವ, ನಿನ್ನ ಸ್ವರೂಪ. ಅದು ಯು ಆರ್ ದಟ್ ಓನ್ಲಿ. ನೀನು ಅದೇ ಆಗಿದೆಯಾ, ಅದನ್ನು ನೀನು ಹುಡುಕುವಂತಹ ಅವಶ್ಯಕತೆ ಇಲ್ಲ. ಯಾವುದನ್ನು ನೀನು ಹುಡುಕ್ತಾ ಇದೆಯಾ, ಯು ಆರ್ ಆಲ್ರೆಡಿ ದಟ್. ಬಟ್ ಆ ಆನಂದ ಅನ್ನುವಂತಹದ್ದು ಏನಾಗಿದೆ, ದಟ್ ಅಗೇನ್ ದಟ್ ಆನಂದ ಈಸ್ ಆಲ್ಸೋ ಸಂಪೂರ್ಣವಾಗಿ ಈ ಆತ್ಮವನ್ನು ಮರೆತು ಈ ಆನಂದ ಅನ್ನುವಂಥದ್ದು ಎಲ್ಲೋ ಹೊರಗಡೆ ಇದೆ, ನನ್ನಿಂದ ಹೊರಗಡೆ ಇದೆ. ಸೊ ನಾನು ಆನಂದವನ್ನು ಅಲ್ಲಿ ಹುಡುಕ್ತಾ ಇದ್ದೀನಿ. ನನ್ನಿಂದ ಹೊರಗಡೆ ಆನಂದ ಇದೆ ಅಂತ ಹೇಳಿ ಈ ಆತ್ಮ ಅಂತಂದರೆ ಅದೇ ಆನಂದ ಸ್ವರೂಪ ಅನ್ನುವಂತಹ ಸತ್ಯವನ್ನು ಈ ಆನಂದಮಯ ಅನ್ನುವಂತಹದ್ದು ಕೂಡ ಅದು ಮುಚ್ಚಿ ಹಾಕಿರುತ್ತೆ. ಇಟ್ ಹ್ಯಾಸ್ ಕವರ್ಡ್ ಆಲ್. ಈ ಎಲ್ಲ ಪಂಚಕೋಶಗಳು ಕೂಡ ಈ ರೀತಿ ಸತ್ಯವನ್ನು ಮುಚ್ಚಿ ಹಾಕಿ ಬೇಡದ ಅಂತಂದರೆ ಅನಾತ್ಮವನ್ನು ನಮ್ಮ ನೆನಪಿಗೆ ತಂದುಕೊಳ್ಳೋ ಹಾಗೆ ಮಾಡ್ತಾ ಇದೆ. ಹೀಗೆ ವಿ ಮಿಸ್ ದಿ ರಿಯಾಲಿಟಿ. ಸತ್ಯವನ್ನು ನಾವು ಮರೀತಾ ಇದ್ದೀವಿ. ಪ್ರಿಯ, ಮೋದ, ಪ್ರಮೋದ, ಯಾವುದೋ ಒಂದು ವಸ್ತುವನ್ನು ನಾವು ನೋಡ್ತೀವಿ. ಆ ನೋಡಿದಾಗ ಅಲ್ಲಿ ಸುಖ ಇದೆ ಅಂತ ಅನಿಸುತ್ತೆ. ಸೊ ಅದನ್ನು ಪ್ರಿಯ ಅಂತ ಹೇಳ್ತೀವಿ. ಪ್ರಿಯವಾದ ಆ ಒಂದು ವಸ್ತು ನನಗೆ ಸಿಕ್ಕಿದಾಗ ಐ ಫೀಲ್ ಮೋರ್ ಹ್ಯಾಪಿ. ನನಗೆ ಬಹಳ ಸಂತೋಷ ಆಗುತ್ತೆ, ಆನಂದ ಆಗುತ್ತೆ. ಆ ವಸ್ತುವಿನಲ್ಲಿ ಆನಂದವನ್ನು ನಾನು ಕಂಡುಕೊಂಡಾಗ ಅದನ್ನು ಸತ್ಯ ಅಂತ ಹೇಳಿ ಅಲ್ಲಿ ನಾನು ಆಸಕ್ತಿಯನ್ನು ಬೆಳೆಸ್ಕೊತೀನಿ. ಅಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡಾಗ ನನಗೊಂದು ಅನುಭವ ಆಗುತ್ತೆ, ಓಹೋ ಇದು ಎಷ್ಟು ಸಂತೋಷವನ್ನು ನನಗೆ ಕೊಡ್ತಾ ಇದೆ. ಸೊ ದಿಸ್ ಈಸ್ ಪ್ರಮೋದ. ಹೀಗೆ ದಿಸ್ ಈಸ್ ಆನಂದಮಯ ಕೋಶ ಅನ್ನುವಂತಹದ್ದು ಕೂಡ ಈ ರೀತಿಯಲ್ಲಿ ಈ ಸತ್ಯವನ್ನು ಅದು ಕೂಡ ಮುಚ್ಚಿ ಹಾಕಿರುತ್ತೆ. ಅನೇಕರು ಆತ್ಮ ಅನ್ನುವಂತಹದ್ದೇ ಆನಂದ ಅನ್ನುವಂತಹದ್ದು ಗೊತ್ತಿಲ್ಲ. ಈ ಆತ್ಮ ಇಸ್ ಎಲ್ಲಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆನಂದ ಅನ್ನುವಂಥದ್ದು ಎಲ್ಲ ಹೊರಗಡೆ ಇದೆ. ಅದನ್ನು ತಂದು ಇಟ್ಕೊಂಡ್ರೆ ನನಗೆ ಆತ್ಮ ಸಿಗತ್ತೆ, ಆತ್ಮ ಅನುಭವ ಆಗತ್ತೆ ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಆನಂದವನ್ನು ಮತ್ತೆ ಮತ್ತೆ ಹೊರ ಜಗತ್ತಿನಲ್ಲಿ ಹುಡುಕ್ತಾ ಇದ್ದಾರೆ. ದ ಟ್ರೂತ್ ಈಸ್ ದ ವೆರಿ ಆತ್ಮ ದಟ್ ಇಟ್ ಸೆಲ್ಫ್ ಈಸ್ ಆನಂದ ಸ್ವರೂಪ. ಹೀಗೆ ಇವೆಲ್ಲ ಸತ್ಯವನ್ನು ಮುಚ್ಚಿ ಮಾಚ್ತಾ ನಮಗೆ ಅಸತ್ಯದ ಕಡೆಗೆ ನಾವು ನಮ್ಮ ಕತ್ತನ್ನು ಹೊರಳಿಸುವಂತೆ ಮಾಡ್ತಾ ಇದೆ. ಇವೆಲ್ಲ ಆತ್ಮವನ್ನು ನೋಡೋದಕ್ಕೆ ಬಿಡ್ತಾ ಇಲ್ಲ. ಆತ್ಮನನ್ನು ಕವರ್ ಮಾಡಿಬಿಟ್ಟಿವೆ. ಈ ರೀತಿ ಕವರ್ ಆಗಿರೋದಕ್ಕೆ ಕಾರಣ ಏನು ಅಂತಂದರೆ, ದಿಸ್ ಈಸ್ ಕಾಲ್ಡ್ ದಿ ಮಾಯಾಶಕ್ತಿ. ಮಾಯಾಶಕ್ತಿ ಅಂತಂದ್ರೆ ಏನು? ಆವರಣ ಶಕ್ತಿ ಆ್ಯಂಡ್ ವಿಕ್ಷೇಪಾತ್ಮಿಕ ಪ್ರೊಜೆಕ್ಷನ್. ಈ ರೀತಿ ಮಾಯೆ ಎನ್ನುವಂತಹದ್ದು ನಮ್ಮನ್ನು ಕುಣಿಸ್ತಾ ಇದೆ. ಮಾಯೆಯ ತಾಳಕ್ಕೆ ತಕ್ಕಂತೆ ನಾವು ಕುಣಿದು ಸತ್ಯವನ್ನು ನಾವು ಮರಿತಾ ಇದ್ದೀವಿ. ನಮ್ಮ ಗಮನ ಅನ್ನುವಂತಹದ್ದು ಸತ್ಯದಿಂದ ಬಹಳ ದೂರಕ್ಕೆ ಹೊರಟೋಗಿದೆ. ಹೀಗೆ ವೇದಾಂತ ಮಾಯೆ ಅಂತಂದರೆ ಈ ರೀತಿಯ ಡೆಫಿನೇಷನ್ಸ್: ಬ್ರಹ್ಮಾಶ್ರಯ ಮಾಯಾ, ಆವರಣ, ಇನ್ನೊಂದು ಪ್ರೊಜೆಕ್ಷನ್, ವಿಕ್ಷೇಪಾತ್ಮಿಕ, ಈ ರೀತಿ ಹೇಳುತ್ತೆ. ಮತ್ತು ಇನ್ನೂ ಒಂದಿದೆ, ಮಾಯಾ ಅಂತಂದರೆ ಇಟ್ ಈಸ್ ತ್ರಿಗುಣಾತ್ಮಿಕ ಅಂತ ಕೂಡ ಹೇಳುತ್ತೆ. ಈ ಮಾಯೆಯ ಸ್ವಭಾವ 3 ಗುಣಗಳಿಂದ ಕೂಡಿದೆ. ಈ ಪ್ರಕಾರ ಅದು ಏನೆಲ್ಲವನ್ನು ಪ್ರೊಜೆಕ್ಟ್ ಮಾಡ್ತಾ ಇದೆ, ಆ ಪ್ರೊಜೆಕ್ಟ್ ಮಾಡ್ತಾ ಇರುವಂತಹ ಎಲ್ಲವುಗಳಲ್ಲಿ ಈ 3 ಗುಣಗಳು ಕೂಡ ಅಂಟ್ಕೊಂಡಿದೆ. ಯಾವುದದು ಆ ಗುಣಗಳು ಅಂತಂದರೆ ಸತ್ವ, ರಜಸ್ಸು ಮತ್ತು ತಮೋ ಗುಣಗಳು. ಮತ್ತು ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಆ ನಿಯಮ ಏನು ಹೇಳುತ್ತೆ? ಕಾರಣಗುಣ ಕಾರ್ಯೇ ಅನುವರ್ತಂತೆ ಅಂತ ಹೇಳುತ್ತೆ ಶಾಸ್ತ್ರ. ದಟ್ಸ್ ಎ ಲಾ. ಯಾವುದೋ ಒಂದು ಕಾರಣ ಅಂತ ಹೇಳಿದಾಗ ಅದರ ಪ್ರಾಪರ್ಟಿ ಏನು ಬೇಕಾದ್ರೂ ಆಗಿರಬಹುದು, ಅದನ್ನು ನಾವು ಕಾರ್ಯದಲ್ಲಿ ಕಾಣ್ತೀವಿ. ಸೊ
ಕಾರ್ಯ ಅಂತಂದ್ರೇನು? ಎಫೆಕ್ಟ್. ಕಾರಣ ಅಂತ ನಾವೇನು ಹೇಳ್ತೀವಿ, ಆ ಕಾರಣದಲ್ಲಿ ಅಡಗಿರುವಂತಹ ಗುಣ ಕಾರ್ಯ ಮುಗಿದಾಗ ಆ ಎಫೆಕ್ಟಲ್ಲಿ ಆ ಗುಣವನ್ನು ತೋರಿಸುತ್ತದೆ. ಸೊ ಎಕ್ಸ್ಟೆನ್ಷನ್, ಕಾರಣದಲ್ಲಿದ್ದಂತಹ ಗುಣ ಪರಿಣಾಮದ ನಂತರ ಅದು ತನ್ನ ಶಕ್ತಿಯನ್ನು ಆ ಎಫೆಕ್ಟ್ವರೆಗೂ ಎಳ್ಕೊಂಬಂದು ಅಲ್ಲೂ ಕೂಡ ಆ ಗುಣವನ್ನು ಅದು ತೋರಿಸುತ್ತೆ. ಸೊ ಕಾರ್ಯದಲ್ಲೂ ಕೂಡ ನಾವು ಇದನ್ನು ನೋಡಬಹುದು. ಸೊ ಹೀಗೆ ಗುಣಗಳು ಅಂತ ಹೇಳಿದಾಗ ಅದರ ಬಗ್ಗೆ ಕೂಡ ನಾವು ಸ್ವಲ್ಪ ವಿಚಾರವನ್ನು ಮಾಡಬೇಕಾಗುತ್ತೆ. ವಾಟ್ ಈಸ್ ಸತ್ವಗುಣ? ಸತ್ವಗುಣ ಅಂತಂದರೆ ದ ವೆರಿ ನೇಚರ್ ಆಫ್ ಸತ್ವಗುಣ ಅಂತಂದರೆ ನೋಯಿಂಗ್, ಜ್ಞಾನವನ್ನು ಅಪೇಕ್ಷೆ ಪಡುತ್ತದೆ. ನೋಯಿಂಗ್ ಈಸ್ ದಿ ಸ್ವಭಾವ ಆಫ್ ಸತ್ವಗುಣ. ಅದೇ ರೀತಿ ರಜಸ್ ಆರ್ ರಜೋಗುಣ ಅಂತ ಹೇಳಿದಾಗ ಡೂಯಿಂಗ್ ಈಸ್ ಇಟ್ಸ್ ನೇಚರ್. ಡೂಯಿಂಗ್ ಅಂತಂದರೆ ಏನು? ಆ್ಯಕ್ಷನ್, ಕರ್ಮ. ಕರ್ಮದಲ್ಲಿ ಕರ್ಮವನ್ನು ಮಾಡೋದಕ್ಕೆ ಅದಕ್ಕೆ ಆಸಕ್ತಿ ಇರುತ್ತೆ. ಕರ್ಮವನ್ನು ಮಾಡುವಂತೆ ಅದು ಪ್ರಚೋದನೆ ಮಾಡುತ್ತೆ, ರಜೋಗುಣ. ಮತ್ತು ಮೂರನೇ ಗುಣ ತಮೋಗುಣ. ಅದು ಇನ್ಯಾಕ್ಟಿವ್, ಜಡ ಅಂತ ಕೂಡ ಹೇಳ್ತೀವಿ, ಲೇಜಿ ಅಂತ ಹೇಳ್ತೀವಿ, ನಿರಾಸಕ್ತಿ. ಯಾವುದರಲ್ಲಿಯೂ ಆಸಕ್ತಿಯನ್ನು ಅದು ತೋರಿಸೋದಿಲ್ಲ. ನನಗೆ ಯಾವುದು ಬೇಡ ಅಂತ ಅಂದ್ಬಿಡುತ್ತೆ. ಯಾಕೆ ಯಾವುದು ಬೇಡ ಅನ್ನೋ ಸ್ಥಿತಿಗೆ ಅದು ಯಾಕೆ ಬರುತ್ತೆ ಅಂತಂದರೆ, ಬೇಕು ಅಂತಂದರೆ ಅದಕ್ಕೋಸ್ಕರ ಕೆಲಸ ಮಾಡಬೇಕಲ್ಲ, ಬೇಡ ನನಗೆ. ಅದು ಈ ಒಂದು ತಮೋಗುಣದ ನೇಚರ್, ಸ್ವಭಾವ. ಸೊ ಇಟ್ ಪ್ರಿವೆಂಟ್ಸ್ ಅಸ್ ಫ್ರಮ್ ನೋಯಿಂಗ್ ಆ್ಯಂಡ್ ಡೂಯಿಂಗ್. ತಮೋಗುಣ ಏನು ಮಾಡುತ್ತೆ ಅಂತಂದರೆ ಸತ್ವಗುಣಕ್ಕೆ ಹೋಗೋಕ್ಕೂ ನಮ್ಮನ್ನು ಬಿಡೋದಿಲ್ಲ, ರಜೋಗುಣಕ್ಕೆ ಹೋಗೋಕ್ಕೂ ಬಿಡೋದಿಲ್ಲ. ಒಂದು ಕಡೆ ಕಟ್ಟಾಕಿ ಒಂದು ಮೂಲೆಯಲ್ಲಿ ನಮ್ಮನ್ನು ಕೂಡಿಸ್ಬಿಡುತ್ತೆ. ಅದಕ್ಕೆ ಅದನ್ನು ಜಡ. ಯಾಕೆ ತಮೋಗುಣನ ಜಡ ಅಂತಂದರೆ ನಮ್ಮ ಕೈನಲ್ಲಿ ಅದು ಪ್ರಯತ್ನವನ್ನೇ ಮಾಡಿಸೋದಿಲ್ಲ. ಪ್ರಯತ್ನವನ್ನು ಮಾಡಿಸಿದ್ರೆ ನಾನು ಕಷ್ಟಪಡಬೇಕಲ್ಲ, ಆ ಒಂದು ಥಿಂಕಿಂಗು ಆ ಒಂದು ತಮೋಗುಣದಲ್ಲಿ ಇರುತ್ತೆ. ಸೊ ಹೀಗೆ ಮಾಯಾ ಅಂತ ಹೇಳಿದಾಗ ದಿಸ್ ಮಾಯಾ ಈಸ್ ಈ ರೀತಿಯಲ್ಲಿ ತ್ರಿಗುಣಾತ್ಮಿಕ. ಯಾವಾಗ ಭಗವಂತ ಈ ಒಂದು ಸೃಷ್ಟಿ ಅಂತ ಹೇಳಿ ವೆನ್ ದಿ ಲಾರ್ಡ್ ಕ್ರಿಯೇಟ್ಸ್ ದಿಸ್ ವರ್ಲ್ಡ್ ವಿತ್ ದೀಸ್ 3 ಗುಣಾಸ್, ಈ ಮಾಯಾಶಕ್ತಿಯನ್ನು ಉಪಯೋಗಿಸಿಕೊಂಡು ಭಗವಂತ ಈ ಒಂದು ಸೃಷ್ಟಿಯನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳಿದಾಗ ದಿಸ್ ವರ್ಲ್ಡ್ ಈಸ್ ಕ್ರಿಯೇಟೆಡ್ ವಿತ್ ಮಾಯೆ ಆ್ಯಂಡ್ ಮಾಯೆಯಿಂದ ನಿರ್ಮಾಣವಾಗಿರುವಂತಹ ಈ ಪ್ರಪಂಚದಲ್ಲಿ ಈ 3 ಗುಣಗಳು ಮಾಯೆಯಿಂದ ಪ್ರಪಂಚಕ್ಕೆ ಬಂದ್ಬಿಟ್ಟಿದೆ. ಸೊ ಪ್ರಕೃತಿಗೆ ಯಾಕೆ 3 ಗುಣಗಳು ಬಂತು ಅಂತಂದರೆ ಇಟ್ ಈಸ್ ದಿ ಗಿಫ್ಟ್ ಆಫ್ ಮಾಯ. ಕಾರಣದಲ್ಲಿದ್ದಿದ್ದು ಕಾರ್ಯದಲ್ಲಿ ನಾವು ನೋಡಬಹುದು. ಸೊ ಮಾಯೆ ಎನ್ನುವಂತಹದ್ದು ಒಂದು ಕಾರಣ. ಮಾಯೆಯಲ್ಲಿದ್ದಂತಹ ಈ 3 ಗುಣಗಳು ಅದರ ಇಫೆಕ್ಟ್, ಪರಿಣಾಮ, ಸೃಷ್ಟಿ ಅಂತ ನಾವೇನು ಅದನ್ನು ಪರಿಣಾಮ ಅಂತ ಹೇಳ್ತೀವಿ, ಆ ಪರಿಣಾಮವನ್ನು ನೋಡಿದಾಗ ಲೋಕದಲ್ಲೂ ಕೂಡ ನಾವು ಈ ಎಂಟೈರ್ ಯೂನಿವರ್ಸ್, ಎಂಟೈರ್ ವಿಶ್ವ ಈಸ್ ಫಿಲ್ಡ್ ವಿತ್ ದೀಸ್ 3 ಗುಣಾಸ್. ಈ 3 ಗುಣಗಳನ್ನು ಕೂಡ ನಾವಿಲ್ಲಿ ಲೋಕದಲ್ಲಿ ನೋಡಬಹುದು. ಅದಕ್ಕೆ ಇದನ್ನೇನಂತ ಹೇಳ್ತಾರೆ ಅಂತಂದರೆ ಮಾಯಾ ಪ್ರಪಂಚ ಅಂತಲೇ ಕರೀತಾರೆ. ಪ್ರಪಂಚ ಏನು ಪ್ರಪಂಚ ಅಂತಂದರೆ ಇಟ್ ಈಸ್ ಮಾಯಾ ಪ್ರಪಂಚ. ಸದಾಕಾಲ ಬದಲಾವಣೆ ಆಗ್ತಾ ಇರುತ್ತೆ. ಇಲ್ಲಿ ಸತ್ವದಿಂದ ರಜಸ್ಸು, ರಜಸ್ಸಿನಿಂದ ತಮಸ್ಸು, ಅಥವಾ ತಮಸ್ಸಿನಿಂದ ರಜಸ್ಸು, ರಜಸ್ಸಿನಿಂದ ಸತ್ವ. ಯಾವಾಗಲೂ ಒಂದೇ ಥರ ಇರೋದಿಲ್ಲ ಪ್ರಪಂಚ. ವೈ ಇಟ್ ಈಸ್ ಲೈಕ್ ದಿಸ್? ಬಿಕಾಸ್ ಇಟ್ ಈಸ್ ಮಾಯಾ ಪ್ರಪಂಚ. ಯಾಕೆ ಮಾಯಾ ಪ್ರಪಂಚ ಆಯಿತು ಅಂತಂದರೆ ಮಾಯೆ ತನ್ನಲ್ಲಿದ್ದಂತಹ ಈ 3 ಗುಣಗಳನ್ನು ಭಗವಂತನೊಂದಿಗೆ ಸೇರಿಕೊಂಡು ಪ್ರಪಂಚ ಅಂತ ಹೇಳಿ, ಸೃಷ್ಟಿ ಅಂತ ಹೇಳಿ ಭಗವಂತ ಏನು ಹೊರಗೆ ತಂದ ಆ ಸೃಷ್ಟಿ ಎನ್ನುವಂತಹದ್ದು ಭಗವಂತನ ಕಾರಣದಿಂದ ಹೊರಬಂದಂತಹ ಈ ಸೃಷ್ಟಿಯಲ್ಲಿ ಮಾಯೆ ತನ್ನಲ್ಲಿದ್ದಂತಹ ಈ 3 ಗುಣಗಳನ್ನು ಈ ಸೃಷ್ಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಲು. ಹೀಗಾಗಿ ಕಾರಣದಲ್ಲಿದ್ದಂತಹ ಗುಣವನ್ನು ನಾವು ಆ ಎಫೆಕ್ಟ್, ಪರಿಣಾಮ ಅಂತಂದ್ರೆ ಈ ಸೃಷ್ಟಿಯಲ್ಲೂ ಕೂಡ ನಾವು ನೋಡೋ ಹಾಗಾಯಿತು. ಅದರಿಂದ ಕಾರಣದಲ್ಲಿ ಮಾಯೆ ಇದ್ದಿದ್ದರಿಂದ ಪ್ರಪಂಚದಲ್ಲಿ ಕೂಡ ನಾವು ಈ ಮಾಯೆಯನ್ನು ನೋಡಬಹುದು, ಈ ಗುಣಗಳನ್ನು ನೋಡಬಹುದು. ಸೊ ಈ ಪ್ರಪಂಚದಲ್ಲಿ ಈ 3 ರೀತಿಯ ಗುಣಗಳು ಎಲ್ಲ ಕಡೆ ಎಲ್ಲ ರೀತಿಯಲ್ಲಿ ಸದಾಕಾಲ ಅದು ಇರುತ್ತೆ ಅನ್ನೋದಕ್ಕೆ ನಾವು ಪ್ರಪಂಚದಲ್ಲಿ ಯಾವುದನ್ನು ನಾವು ನೋಡ್ತೀವಿ,
ದೃಶ್ಯ ವಸ್ತು ಅಂತ ಹೇಳ್ತೀವಿ, ಜೀವರಾಶಿಗಳನ್ನ ನೋಡ್ತೀವಿ, ಪ್ರಾಣಿ ಪಕ್ಷಿ ಮನುಷ್ಯರು, ಹೀಗೆ ಯಾವುದೆಲ್ಲವನ್ನ ನಾವು ನೋಡ್ತೀವಿ. ಆ ನೋಡಿದಂತಹ ಎಲ್ಲವುಗಳಲ್ಲೂ ಕೂಡ ನಾವು ಈ 3 ಗುಣಗಳನ್ನು ನಾವು ಗುರುತಿಸಬಹುದು. ಉದಾಹರಣೆಗೆ ಒಂದು ಪ್ರಾಣಿ ಅಂತ ಹೇಳಿದಾಗ ಆ ಪ್ರಾಣಿ ವರ್ಗದಲ್ಲಿ ಸತ್ವ ಪ್ರಾಣಿ, ರಜಸ್ಸು, ತಮೋ ಪ್ರಾಣಿ ಅಂತ ಹೇಳಿ 3 ರೀತಿಯ ಬೇರೆ ಬೇರೆ ಪ್ರಾಣಿಗಳನ್ನು ನೋಡಬಹುದು. ಸತ್ವ ಅಂತ ಹೇಳಿದಾಗ ಹಸುಗಳನ್ನ ಸಾತ್ವಿಕ ಅಂತ ಕರೀತಾರೆ. ಕುದುರೆ ಅಂತ ಹೇಳಿದಾಗ ಇಟ್ ಈಸ್ ರಜಸ್. ಕೋಣ, ಎಮ್ಮೆ ಅದೆಲ್ಲ ನಾವೇನು ಹೇಳ್ತೀವಿ ದಟ್ ಈಸ್ ತಮಸ್. ಹೀಗೆ ಪ್ರಾಣಿ ಅಂತ ಹೇಳಿದಾಗ ಅಲ್ಲೂ ಕೂಡ ಈ ರೀತಿ 3 ಗುಣಗಳಿಂದ ಕೂಡಿರುವಂತಹ ಪ್ರಾಣಿ ವರ್ಗವನ್ನು ನಾವು ನೋಡ್ತೀವಿ. ಮತ್ತು ನಾವು ಅದೇ ರೀತಿ ಈ ಸೃಷ್ಟಿಯಲ್ಲಿ ಅನೇಕಗಳಿವೆ. ಸಸ್ಯರಾಶಿ, ಮತ್ತು ಗುಡ್ಡ, ಪರ್ವತ, ಕಲ್ಲು ಬಂಡೆ, ಹೀಗೆಲ್ಲ ನೋಡ್ತೀವಿ. ಆ ಕಲ್ಲು ಬಂಡೆ ಅಂತ ಹೇಳಿದಾಗ ಕಲ್ಲು ಬಂಡೆಗೆ ಕಂಪೇರ್ ಮಾಡಿದ್ರೆ ಪ್ಲ್ಯಾಂಟ್ ಕಿಂಗ್ಡಮ್ನಲ್ಲಿ ಆ್ಯಕ್ಟಿವಿಟೀಸ್ನ ನೋಡ್ತೀವಿ. ಕಲ್ಲು ಬಂಡೆ ಅಂತಂದರೆ ಅದು ಎಷ್ಟು ವರ್ಷ ಎಷ್ಟು ದಿವಸ ಆದರೂ ಅದು ಹಾಗೇ ಇರುತ್ತೆ, ಜಡ. ಅಲ್ಲಿ ನಾವು ಏನೂ ಗುರುತಿಸೋಕ್ಕಾಗೋದಿಲ್ಲ. ಕಲ್ಲು ಬಂಡೆ ಇವತ್ತು ಕಲ್ಲು ಬಂಡೆ, ನಾಳೆನೂ ಕಲ್ಲು ಬಂಡೆ, ನಾಳೆಗೆ ಹೋದರೂ ಅದು ಅಲ್ಲೇ ಇರುತ್ತೆ, ಅಲ್ಲಿ ಏನೂ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಬಟ್ ಕಂಪೇರ್ ಟು ಕಲ್ಲು ಬಂಡೆ, ದಿಸ್ ಪ್ಲ್ಯಾಂಟ್ ಕಿಂಗ್ಡಮ್, ಅಲ್ಲಿ ನಾವು ಒಂದು ಬೀಜವನ್ನು ಹಾಕ್ತೀವಿ, ಸಣ್ಣ ಮೊಳಕೆ. ಆ ಮೊಳಕೆ ಭೂಮಿನ ಸೀಳ್ಕೊಂಡು ಬಂದಿರುತ್ತೆ, ಇನ್ನೊಂಚೂರು ಬೆಳೆಯುತ್ತೆ, ಇನ್ನೊಂಚೂರು ಬೆಳೆಯುತ್ತೆ, ಇನ್ನೊಂಚೂರು ಬೆಳೆದು ದೊಡ್ಡ ಮರವಾಗಿ ಬರುತ್ತೆ. ಸೊ ಕಂಪೇರ್ ಟು ಬಂಡೆ, ದಿಸ್ ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ಆ್ಯಕ್ಟಿವಿಟೀಸ್ನ ನೋಡ್ತೀವಿ. ಬಟ್ ಇನ್ ದಿಸ್ ಕ್ರಿಯೇಷನ್, ದ ಬೆಸ್ಟ್ ಕ್ರಿಯೇಷನ್ ಅಂತಂದರೆ ಹ್ಯೂಮನ್. ಯಾಕೆ ಅಂತಂದರೆ ಕಲ್ಲು ಬಂಡೆಗಾಗಲಿ, ಪ್ರಾಣಿಗಳಿಗಾಗಲಿ, ಅಥವಾ ಪ್ಲ್ಯಾಂಟ್ ಕಿಂಗ್ಡಮ್ಗಾಗಲಿ ಮನೋಬುದ್ಧಿ ಎನ್ನುವಂತಹದ್ದಿಲ್ಲ. ಮನೋಬುದ್ಧಿ ಎನ್ನುವಂತಹದ್ದಿರೋದು ಕೇವಲ ಮನುಷ್ಯನಿಗೆ ಮಾತ್ರ. ಭಗವಂತನ ಸೃಷ್ಟಿಯಲ್ಲಿ ಮನುಷ್ಯ ಸೃಷ್ಟಿ ಎನ್ನುವಂತಹದ್ದು ವೆರಿ ಫೇಮಸ್. ಬರೀ ಫೇಮಸ್, ಪ್ರಸಿದ್ಧ. ಯಾಕೆ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಹಿ ಕ್ಯಾನ್ ಅಟೈನ್ ಮೋಕ್ಷ. ಮನುಷ್ಯನಾಗಿ ಹುಟ್ಟಿದಾನೆ ಅಂತಂದರೆ ನೇರವಾಗಿ ಅವನು ಮೋಕ್ಷವನ್ನು ಗಳಿಸುವಂತಹ ಯೋಗ್ಯತೆ ಮತ್ತು ಅವಕಾಶ ಅವನಿಗಿರುತ್ತೆ. ಮನುಷ್ಯನನ್ನು ಹೊರತು ಬಿಡಿಸಿದ್ರೆ ಬೇರೆ ಇನ್ಯಾರಿಗೂ ಈ ಒಂದು ಲಿಬರೇಷನ್ ಅನ್ನುವಂತಹದ್ದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಜಂತುನ ಆ ಜಂತು ಅಂತ ನಾವು ಈ ಜಗತ್ತಿನಲ್ಲಿ ಏನೆಲ್ಲ ಕಂಡು ಬಂದಿದೆ ಅವುಗಳಲ್ಲಿ ನರಜನ್ಮ ಶ್ರೇಷ್ಠ. ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿನಲ್ಲಿ ಪ್ರಪ್ರಥಮ ಶ್ಲೋಕದಲ್ಲಿ ಹೇಳಿದರು, ನರಜನ್ಮ ಈಸ್ ದಿ ಶ್ರೇಷ್ಠ. ಬಿಕಾಸ್ ನೇರವಾಗಿ ಅವನು ಹೋಗಿ ಸಾಕ್ಷಾತ್ಕಾರವನ್ನು ಪಡಿಬಹುದು, ಇನ್ಯಾರಿಗೂ ಇಲ್ಲ. ನಾಟ್ ಈವನ್ ಫಾರ್ ದ ದೇವತಾಸ್. ಅವರೆಲ್ಲ ಕರ್ಮದೇವತೆಗಳು. ತಮ್ಮ ಪುಣ್ಯ ಮುಗಿದ ಮೇಲೆ ಅವರು ಮತ್ತೆ ಭೂಮಿಗೆ ಬಂದು ಮತ್ತೆ ಸಾಧನೆಯನ್ನು ಮಾಡಿ ಮತ್ತೆ ಮೋಕ್ಷವನ್ನು ಪಡಿಬೇಕು. ಕರ್ಮ ದೇವತೆಗಳಿಗೂ ಇಲ್ಲದೆ ಇರುವಂತಹ ಅವಕಾಶ ಮನುಷ್ಯನಿಗೆ ಇದೆ. ಮನುಷ್ಯ ಅದನ್ನು ಉಪಯೋಗಿಸ್ಕೊಂಡು. ಸೊ ಅದರಿಂದ ಈ ಒಂದು ಸೃಷ್ಟಿಯಲ್ಲಿ ಮನುಷ್ಯ ಇಷ್ಟೊಂದು ಶ್ರೇಷ್ಠ ಅಂತ ಹೇಳಿದರೂ ಕೂಡ ಇಂತಹ ಭಗವಂತನ ಶ್ರೇಷ್ಠ ಕ್ರಿಯೇಷನ್ ಮನುಷ್ಯ ಜನ್ಮ ಅಂತ ಹೇಳಿದಾಗ ಈ ಮನುಷ್ಯ ಜನ್ಮದಲ್ಲೂ ಕೂಡ 3 ಗುಣಗಳನ್ನು ನೋಡ್ಬೋದು. ಸಾತ್ವಿಕ ಮನುಷ್ಯ, ರಜೋ ಗುಣ ಮನುಷ್ಯ, ತಮೋ ಗುಣ ಮನುಷ್ಯ ಅಂತ. ಹೀಗೆ ಸೃಷ್ಟಿ ಅಂತ ನಾವೇನು ಹೇಳ್ತೀವಿ, ಈ ಸೃಷ್ಟಿಯಲ್ಲಿ ಭಗವಂತ ಎಲ್ಲವನ್ನ ತುಂಬಿದ್ದಾನೆ. ಎಲ್ಲವನ್ನ ತುಂಬಿ ನಿನ್ನ ಕರ್ಮವನ್ನು ನೀನು ಮಾಡಿ, ನೀನು ನೆಕ್ಸ್ಟ್ ಈಸ್ ಯುವರ್ಸ್. ಇನ್ನು ನಾನು ನಿನ್ನ ತಂಟೆಗೆ ಬರೋದಿಲ್ಲ, ನೀ ಏನು ಮಾಡ್ಕೋತೀಯ ಏನು ಮಾಡ್ಕೊಳ್ಳೋದಿಲ್ಲ, ಅದು ನಿನಗೆ ಸೇರಿದ್ದು. ಸೊ ಹೈಯೆಸ್ಟ್ ಕ್ರಿಯೇಷನ್, ಹೈಯೆಸ್ಟ್ ಅವಕಾಶ ಅಂತಂದರೆ ಅದು ಕೇವಲ ಮನುಷ್ಯ ಮಾತ್ರ. ಮನುಷ್ಯ ಅಂತಂದಾಗ ಅವನಲ್ಲಿ ಒಂದು ಜ್ಞಾನಕ್ಕೆ ಹೇರಳವಾದ ಅವಕಾಶಗಳಿವೆ. ಸೊ ಜ್ಞಾನವನ್ನು ಸಂಪಾದನೆ ಮಾಡಿ ಅವನು ತನಗೆ ಬೇಕಾದ್ದನ್ನು ಅವನು ಪಡ್ಕೋಬಹುದು. ಮನಸ್ಸನ್ನು ಉಪಯೋಗಿಸ್ಕೊಂಡು ಮೋಕ್ಷವನ್ನು ಸಂಪಾದನೆ ಮಾಡ್ಕೋಬಹುದು. ಅದೇ ಮನಸ್ಸನ್ನು ಉಪಯೋಗಿಸ್ಕೊಂಡು ನರಕವನ್ನು ಕೂಡ ಅವನು ಸೃಷ್ಟಿ ಮಾಡ್ಕೋಬಹುದು. ಎರಡೂ ಕೂಡ ಮನ ಏವ ಮನುಷ್ಯಾಣ ಕಾರಣ ಬಂದ ಮೋಕ್ಷಯೋ. ಅಮೃತ ಬಿಂದು ಉಪನಿಷತ್ನಲ್ಲಿ ಈ ಮಂತ್ರ ಇದೆ, ವೆರಿ ಫೇಮಸ್ ಮಂತ್ರ. ಮನ ಏವ ಕಾರಣ. ಸೊ ಮನಸ್ಸು ಇರೋಂತಹವನು ಮನುಷ್ಯ. ಅಂತಹ ಮನುಷ್ಯ ಕೂಡ ಇದೇ ಕ್ರಿಯೇಷನ್ಗೆ ಬಂದಿದ್ದಾನೆ. ಅವನಿಗೂ ಕೂಡ ಹೀ ಈಸ್ ಆಲ್ಸೋ ವಿತ್ ದೀಸ್ 3 ಗುಣಾಸ್.
ಮನುಷ್ಯ ಅಂತ ನಾವೇನು ಹೇಳ್ತೀವಿ, ಅಲ್ಲೂ ಕೂಡ ಇನ್ ಹ್ಯೂಮನ್ ಬೀಯಿಂಗ್ ವಿ ಕ್ಯಾನ್ ಫೈಂಡ್ ಆಲ್ ದಿ 3 ಗುಣಾಸ್. ಸಾತ್ವಿಕ ಮನುಷ್ಯ, ರಾಜಸಿಕ ಮನುಷ್ಯ ಮತ್ತು ತಮೋ ಗುಣದಿಂದ ಕೂಡಿರುವಂತಹ ಮನುಷ್ಯ. ಹೀಗೆ ಇವೆಲ್ಲವುಗಳ ಜೊತೆಗೆ ಬೆಳವಣಿಗೆ ಅಂತ ನಾವೇನು ಹೇಳ್ತೀವಿ, ಆಧ್ಯಾತ್ಮ ಬೆಳವಣಿಗೆ ಅಂತ ನಾವೇನು ಹೇಳ್ತೀವಿ, ಇವಲ್ಯೂಷನ್ ಅಂತ ಕರಿತೀವಿ, ವಿಕಾಸ ಅಂತ ಹೇಳ್ತೀವಿ. ದಟ್ ವಿಕಾಸ, ಫಾರ್ ದಟ್ ವಿ ಹ್ಯಾವ್ ಟು ಸ್ಟ್ರೈವ್. ಸಾಧನೆ ಅಂತ ನಾವೇನು ಒಂದು ಕಲ್ಪನೆ ಮಾಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀವಿ, ಆ ಬೆಳವಣಿಗೆಯನ್ನು ನೋಡೋದಕ್ಕೆ ನಾವು ಇದೆಲ್ಲ ಸ್ಟ್ರಗಲ್ ಮಾಡ್ತಾ ಇರೋದು. ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಯಾವುದು? ಭ್ರಮೆ ಈಸ್ ಅಗೇನ್ ಇಮ್ಯಾಜಿನೇಷನ್. ನಮ್ಮದೇ ಮನಸ್ಸನ್ನು ಉಪಯೋಗಿಸ್ಕೊಂಡು ವಿ ಇಮ್ಯಾಜಿನ್. ಮನಸ್ಸನ್ನು ನಾವು ಉಪಯೋಗಿಸ್ಕೋತೀವಿ. ಭ್ರಮೆ ಅಂತ ಹೇಳಿದಾಗ ಆ ಮನಸ್ಸನ್ನು ನಾವು ಎಲ್ಲಿ ಹೆಚ್ಚು ಗಮನವನ್ನು ಕೊಡ್ತೀವಿ, ಜಸ್ಟ್ ಲೈಕ್ ಡ್ರೀಮ್ ಬರುತ್ತೆ. ನೆಕ್ಸ್ಟ್ ಸ್ಟ್ಯಾನ್ಸಾನೇ ಅಲ್ಲಿದೆ. ಸೊ ಅದು ಕೂಡ ಇದೇ ಥರ, ಮನುಷ್ಯನೇ ಎಲ್ಲವೂ ಅವನ ಕೈನಲ್ಲೇ ಇದೆ ಅಂತ. ಸೊ ಮತ್ತಷ್ಟು ವಿಚಾರಗಳಿದೆ, ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣ.